ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು 10th ಸ್ಟ್ಯಾಂಡರ್ಡ್ ಸಿಲೆಬಸ್ನ ಮಾಡ್ತಾ ಇದ್ದೀನಿ. ಓಕೆ, ಎಂತಕ್ಕಂತ ಹೇಳಿದ್ರೆ ಇನ್ನೇನು ಕೆಲವೇ ತಿಂಗಳಲ್ಲಿ ಬೋರ್ಡ್ ಎಕ್ಸಾಮ್ ಅಂತ ಬರ್ತಾ ಇದೆ. ಓಕೆನಾ, ಅದಕ್ಕಾಗಿ ನಾನು ಸೋಷಿಯಲ್ ಸಬ್ಜೆಕ್ಟ್ನ ತೊಗೊಂಡಿದ್ದೀನಿ. ಯಾಕೆ ಸೋಷಿಯಲ್ ಸಬ್ಜೆಕ್ಟ್ ತೊಗೊಂಡಿದ್ದೀನಿ ಅಂತ ಹೇಳಿದ್ರೆ ಇದೊಂದು ಸ್ಕೋರಿಂಗ್ ಸಬ್ಜೆಕ್ಟು. ಒಳ್ಳೆ ಮಾರ್ಕ್ಸ್ ಬಂದರೆ ಪರ್ಸೆಂಟೇಜ್ ಆರಾಮಾಗಿ ನಾವು ಒಳ್ಳೆ ಪರ್ಸೆಂಟೇಜ್ ಸ್ಕೋರ್ ಮಾಡ್ಬೋದು. ಓಕೆ ನೋಡಿ, ಸೋಷಿಯಲಲ್ಲಿ ಏನಿಲ್ಲ ಅಂದ್ರೂ 100ಕ್ಕೆ 95, 96, 97 ಗಂಟ ಸ್ಕೋರ್ ಮಾಡ್ಬೋದು. ಓಕೆನಾ, ಆ ಥರ ಇದು ಸೋಷಿಯಲ್ನ ಸ್ಕೋರಿಂಗ್ ಸಬ್ಜೆಕ್ಟು. ಓಕೆ, ನಾವು ಹೆಂಗೆ ಓದ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆನಾ, ಟಾಪಿಕ್ ನೋಡಿ, ಸೋಷಿಯಲ್ ರಿಫಾರ್ಮ್ಸ್ ಅಂತ ಕನ್ನಡದಲ್ಲಿ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿ ಅಂತ ಹೇಳ್ತಾರೆ. ಓಕೆನಾ, ಇದು ನಾನು ಮಾಡ್ತಾ ಇರೋ ವಿಡಿಯೋ ಪ್ರತಿ ಹಳ್ಳಿಗೂ ಶೇರ್ ಆಗಬೇಕು. ಯಾಕಂದರೆ ನಮ್ಮೂರಲ್ಲಿ ನಾನು ಕೇಳ್ಪಟ್ಟೆ ಕನ್ನಡ ಮೀಡಿಯಂ ಅವರು 5-6 ಜನ ಇದ್ದಾರೆ ಅಂತ ಹೇಳಿದ್ರು. ನಾನು ಅದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ, ಮಕ್ಕಳಿಗೆ ಹೆಲ್ಪ್ ಆಗಲಿ ಅಂತ. ಓಕೆ, ನಾನು ಪ್ರತಿ ಟಾಪಿಕ್ನು ಹೇಳ್ಕೊಡ್ತೀನಿ, ಆರಾಮಾಗಿ ಕಲೀರಿ. ಓಕೆನಾ, ನೋಡಿ 2020 ಆಗಿರ್ಬೋದು, 21 ಆಗಿರ್ಬೋದು, 22, 23, 24 ಹಾಗೆ 25 ಈ ಟಾಪಿಕ್ಕಿಂದ ಯಾವುದು ಸೋಷಿಯಲ್ ರಿಫಾರ್ಮ್ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆ ಚಳುವಳಿ ಈ ಟಾಪಿಕ್ಕಿಂದ 1 or 2 ಲಾಂಗ್ ಆನ್ಸರ್ ಕೇಳಿದ್ದಾರೆ. ಅದಕ್ಕಾಗಿ ಈ ಚಾಪ್ಟರ್ನ ಮುಗಿಸ್ಕೊಡ್ತೀನಿ, ಆಯಿತಾ. 100% 2026ಗೂ 1 or 2 ಕ್ವಶನ್ ಕೇಳ್ತಾರೆ. ಈ 10 ಟಾಪಿಕ್ಸ್ ಆಯ್ತು, ಇದರಲ್ಲಿ 10 ಟಾಪಿಕ್ಸಲ್ಲಿ 1 or 2 ಕ್ವಶನ್ ಕೇಳ್ತಾರೆ. ಈ 10ರಲ್ಲೂ ನಾನು ಯಾವ್ದು ಇಂಪಾರ್ಟೆಂಟು ಸಹ ಹೇಳ್ತೀನಿ. ಓಕೆನಾ, ನೋಡಿ 21, 22, 23, 24, 25 1 or 2 ಕ್ವಶನ್ ಕೇಳಿದ್ದಾರೆ. 2026 ಕೇಳ್ತಾರೆ. ಅದಕ್ಕೆ ಪರ್ಫೆಕ್ಟಾಗಿ ಓದ್ರಿ. ನೋಡಿ ಬನ್ನಿ ಪಾಯಿಂಟ್ಸ್ ನೋಡಿ. ಆರ್ಯ ಸಮಾಜ್, ಬ್ರಹ್ಮ ಸಮಾಜ್, ಯಂಗ್ ಬೆಂಗಾಲ್ ಮೂವ್ಮೆಂಟ್, ಪ್ರಾರ್ಥನಾ ಸಮಾಜ್, ಸತ್ಯಶೋಧಕ್ ಸಮಾಜ್, ಅಲಿಗರ್ ಮೂವ್ಮೆಂಟ್, ರಾಮಕೃಷ್ಣ ಮಿಷನ್, ಥಿಯೋಸಫಿಕಲ್ ಸೊಸೈಟಿ, ಶ್ರೀ ನಾರಾಯಣ ಗುರು, ಡೊರೋಜಿಯಾ. ಓಕೆ, ಇಷ್ಟು ಟಾಪಿಕ್ಸ್ ಇದೆ. ಇಷ್ಟು ಟಾಪಿಕ್ಸ್ನ ನಾನು ನೀಟಾಗಿ ಕವರ್ ಮಾಡ್ತೀನಿ. ನಾನು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಕನ್ನಡದಲ್ಲೂ ಮಾಡ್ತೀನಿ ಹಾಗೆ ಇಂಗ್ಲೀಷಲ್ಲೂ ಮಾಡ್ತೀನಿ. ಪ್ರತಿ ಹಳ್ಳಿಗೂ ಶೇರ್ ಆಗಬೇಕು. ನೀವು ನೋಡಿ ನಿಮ್ಮ ಫ್ರೆಂಡ್ಸ್ಗಳಿಗೂ ಕಳಿಸ್ಕೊಡಿ. ಓಕೆನಾ, ಈ ಸೋಷಿಯಲ್ ಸಬ್ಜೆಕ್ಟ್ ಸ್ಕೋರಿಂಗ್ ಸಬ್ಜೆಕ್ಟು ಕಾನ್ಸಂಟ್ರೇಷನ್ ಮಾಡಿ ಓದಿದ್ರೆ 100% 95 ಅಬೋನೇ ತೆಗಿತೀರಾ ನೀವೆಲ್ಲರೂ. ಓಕೆ ಬನ್ನಿ ಸ್ಟಾರ್ಟ್ ಮಾಡೋಣ. ಫಸ್ಟ್ ಕ್ವಶನ್ ಡಿಸ್ಕಸ್ ಮಾಡೋಣ. ಆರ್ಯ ಸಮಾಜ್. ಓಕೆನಾ, ಮಿನಿಮಮ್ ಅಂದರೂ ಲಾಂಗ್ ಆನ್ಸರ್ಗೆ 8 ಪಾಯಿಂಟ್ ಹಾಕಿದ್ರೆ ಒಳ್ಳೆ ಮಾರ್ಕ್ಸ್ ಬರುತ್ತೆ. ಓಕೆನಾ, ಇಲ್ಲೇನು ನಾನು ಪಾಯಿಂಟ್ಸ್ ಹಾಕಿದ್ದೇನೋ ಅದನ್ನೇ ಹಾಕಿ. ಕನ್ನಡ ಮೀಡಿಯಂ ಕನ್ನಡದಲ್ಲಿ ಹಾಕಿ, ಇಂಗ್ಲೀಷ್ ಮೀಡಿಯಂ ಇಂಗ್ಲೀಷಲ್ಲಿ ಹಾಕಿ. ಓಕೆ ಬನ್ನಿ ಡಿಸ್ಕಸ್ ಮಾಡೋಣ ಈಗ. ನೋಡಿ ಫಸ್ಟ್ ಪಾಯಿಂಟು, ಆರ್ಯ ಸಮಾಜವು ರೂಪರಹಿತ ಒಂದೇ ದೇವರಲ್ಲಿ ನಂಬಿಕೆ ಇಟ್ಟಿತ್ತು. ಆರ್ಯ ಸಮಾಜು ಒಂದೇ ದೇವರಲ್ಲಿ ನಂಬಿಕೆ ಇಟ್ಟಿದ್ರು ಅಷ್ಟೇ, ಇನ್ನೇನು ಜಾಸ್ತಿ ಏನಿಲ್ಲ ಅದರಲ್ಲಿ. ಆರ್ಯ ಸಮಾಜ್ ಒಂದೇ ದೇವರಲ್ಲಿ ನಂಬಿಕೆ ಇಟ್ಟರು. ಓಕೆ, ನೆಕ್ಸ್ಟ್ ಪಾಯಿಂಟ್ ನೋಡಿ, ಸೆಕೆಂಡ್ ಪಾಯಿಂಟು, ವೇದಗಳ ಉಪದೇಶಗಳನ್ನು ಹರಡಿಸುವುದೇ ಆರ್ಯ ಸಮಾಜದ ಪ್ರಮುಖ ಉದ್ದೇಶ. ಏನು ಆರ್ಯ ಸಮಾಜ ಉದ್ದೇಶ ಅಂತ ಹೇಳಿದ್ರೆ ವೇದಗಳನ್ನ ಎಲ್ಲರಿಗೂ ಪ್ರಚಾರ ಮಾಡೋದು. ಓಕೆನಾ, ಸೆಕೆಂಡ್ ಪಾಯಿಂಟ್ ಗೊತ್ತಾಯ್ತಾ. ಫಸ್ಟ್ ಪಾಯಿಂಟು ಒಂದೇ ದೇವರಲ್ಲಿ ನಂಬಿಕೆ, ಸೆಕೆಂಡ್ ಪಾಯಿಂಟು ವೇದಗಳನ್ನ ಎಲ್ಲರಿಗೂ ಎಲ್ಲ ಜನರಿಗೂ ಪ್ರಚಾರ ಮಾಡೋದು ಅವ್ರ ಉದ್ದೇಶ. ಓಕೆ, ಥರ್ಡ್ ಪಾಯಿಂಟ್ ನೋಡಿ, ವಿಗ್ರಹಾರಾಧನೆ, ಅಂಧಶ್ರದ್ಧೆ ಮತ್ತು ಅನವಶ್ಯಕ ಆಚರಣೆಗಳಿಗೆ ವಿರೋಧಿಸಿತು. ಓಕೆ, ಐಡಲ್ ವರ್ಷಿಪ್ ಮಾಡಕೂಡ್ದು ಅಂದರೆ ಮೂರ್ತಿ ಪೂಜೆ ಮಾಡೋದು ಆರ್ಯ ಸಮಾಜಕ್ಕೆ ಇಷ್ಟ ಇರಲಿಲ್ಲ. ನೆಕ್ಸ್ಟು ಮೂಢನಂಬಿಕೆಗಳನ್ನ ನಂಬ್ಯಾಡ್ದು ಅಂತ ಆರ್ಯ ಸಮಾಜದವ್ರು ಹೇಳಿದ್ದಾರೆ. ಓಕೆ, ನೆಕ್ಸ್ಟ್ ನೋಡಿ, 4ನೇ ಪಾಯಿಂಟ್ ನೋಡಿ, ಜಾತಿ ವ್ಯವಸ್ಥೆ ಮತ್ತು ಅಸ್ಪೃಶ್ಯತೆಯನ್ನು ವಿರೋಧಿಸಿ ಸಮಾನತೆಯನ್ನು ಬೆಂಬಲಿಸಿತು. ಯಾವುದು ಆರ್ಯ ಸಮಾಜ. ಏನಂತ ಹೇಳಿದ್ರೆ ಯಾರು ಮೇಲಲ್ಲ ಯಾರು ಕೀಳಲ್ಲ. ಓಕೆನಾ, ಅವಾಗಿನ ಕಾಲದಲ್ಲಿ ತುಂಬ ಇನ್ಇಕ್ವಾಲಿಟೀಸ್ ನೋಡ್ತಾ ಇದ್ರು. ಹೆಣ್ಮಕ್ಳಿಗೆ ಒಂಥರ ನೋಡ್ತಾ ಇದ್ರು, ಗಂಡು ಮಕ್ಳಿಗೆ ಒಂಥರ ನೋಡ್ತಾ ಇದ್ರು. ಅದೇ ಇದು ನೋಡಿ, ಸಮಾನತೆಯನ್ನು ಬೆಂಬಲಿಸಿತ್ತು ಆರ್ಯ ಸಮಾಜ. ಎಲ್ಲರೂ ಒಂದೇ. ಮತ್ತೆ ಜಾತಿ ವ್ಯವಸ್ಥೆನ ಇದು ಮಾಡಿದ್ರು. ತುಂಬ ನಮ್ಮ ದೇಶದಲ್ಲಿ ಹಾಳಾಗ್ಬಿಟ್ಟಿತ್ತು ಆಗಿನ ಕಾಲದಲ್ಲಿ. ಅಂದರೆ ನೀವು ಕೆಳಗಿನ ಜಾತಿ, ನಾವು ಮೇಲಿನ ಜಾತಿ ಅಂತ ಹೇಳಿ ತುಂಬ ವಿರೋಧ ಮಾಡ್ತಿದ್ರು. ಓಕೆನಾ, ನೆಕ್ಸ್ಟ್ ನೋಡಿ, 5th ಪಾಯಿಂಟ್ ನೋಡಿ, ಮಹಿಳಾ ಶಿಕ್ಷಣ, ವಿಧವಾ ವಿವಾಹಕ್ಕೆ ಬೆಂಬಲ ನೀಡಿ ಬಾಲ್ಯ ವಿವಾಹಕ್ಕೆ ವಿರೋಧಿಸಿತ್ತು. ನೋಡಿ, ಹೆಣ್ಮಕ್ಳಿಗೆ ಶಿಕ್ಷಣ ಕೊಡಿಸ್ಬೇಕು. ಆಗಿನ ಕಾಲದಲ್ಲಿ ಹೆಣ್ಮಕ್ಳನ್ನ ಶಾಲೆ ಕಳಿಸ್ತಾ ಇರಲಿಲ್ಲ. ಆರ್ಯ ಸಮಾಜ ಏನು ಮಾಡ್ತು, ಇಲ್ಲ ನೀವು ಮಾಡ್ತಾರ ತಪ್ಪು, ಸೊಸೈಟಿ ಮಾಡ್ತಿರೋದು ನೀವು ಮಾಡ್ತಾರ ತಪ್ಪು, ಹೆಣ್ಮಕ್ಳಿಗೆ ಶಿಕ್ಷಣ ನೀಡಬೇಕು. ಹಾಗೆ ವಿಧವಾ ವಿವಾಹಕ್ಕೆ ಬೆಂಬಲ ನೀಡಿ ಅಂತ ಹೇಳಿದ್ರೆ ವಿಡೋ ರಿಮ್ಯಾರೇಜ್ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ. ಏನಾದ್ರೂ ಅರ್ಥ ಅಂತ ಹೇಳಿದ್ರೆ ಗಂಡ ತೀರೋಯ್ತಾನೆ. ಓಕೆನಾ, ಹೆಂಡತಿ ಇನ್ನೊಬ್ಬನ ಜೊತೆ ಮದುವೆ ಮಾಡ್ಕೋಬಹುದು. ಆ ಹಕ್ಕು ಆರ್ಯ ಸಮಾಜದವ್ರು ನೀಡಿದ್ರು. ಓಕೆ, ಬಾಲ್ಯ ವಿವಾಹಕ್ಕೆ ವಿರೋಧಿಸಿತ್ತು ಅಂತ ಹೇಳಿದ್ರೆ ಚಿಕ್ಕ ಏಜಲ್ಲೇ ಯಾರು ಮದುವೆ ಮಾಡ್ಕೊಳಂಗಿಲ್ಲ. ತೀರಾ ಚಿಕ್ಕ ಏಜಲ್ಲೇ ಆಗಿನ ಕಾಲದಲ್ಲೆಲ್ಲ ಮದುವೆ ಮಾಡ್ಬಿಡೋರು. ಅದನ್ನ ಆರ್ಯ ಸಮಾಜದವರು ಒಪ್ತಿರ್ಲಿಲ್ಲ. ಓಕೆನಾ, ನೆಕ್ಸ್ಟ್ ನೋಡೋಣ ಬನ್ನಿ. ನೋಡಿ ಇಲ್ಲಿ ಇಂಗ್ಲೀಷಲ್ಲಿ, ಸ್ಪ್ರೆಡ್ ಆಫ್ ಎಜುಕೇಶನ್, ಇಟ್ ಏಮ್ ಟು ಪ್ರಮೋಟ್ ಮಾಡರ್ನ್ ಅಂಡ್ ವೇದಿಕ್ ಎಜುಕೇಶನ್ ಥ್ರೂ ಸ್ಕೂಲ್ಸ್ ಅಂಡ್ ಗುರುಕುಲಾಸ್. ನೋಡ್ರಿ, ಎಜುಕೇಶನ್ನ ಸ್ಕೂಲಲ್ಲಿ ಕಲಿಸ್ತಾ ಇದ್ರು. ಹಾಗೆ ಗುರುಕುಲಾಸ್ ಅಂದರೆ ಮಠ. ಓಕೆನಾ, ಯಾವ ಎಜುಕೇಶನ್ನ, ವೇದಿಕ್ ಎಜುಕೇಶನ್ನ, ಮಾಡರ್ನ್ ಎಜುಕೇಶನ್ ಅಂಡ್ ವೇದಿಕ್ ಎಜುಕೇಶನ್ನ ಕಲಿಸ್ತಿದ್ರು. ನೆಕ್ಸ್ಟ್ ನೋಡಿ,
ಮಾರಲ್ ಆ್ಯಂಡ್ ಎಥಿಕಲ್ ಲೈಫ್ಸ್ ಅಂದರೆ ಇಟ್ ಎನ್ಕರೇಜ್ ಟ್ರೂತ್, ಆನೆಸ್ಟಿ, ಡಿಸಿಪ್ಲಿನ್ ಆ್ಯಂಡ್ ಮಾರಲ್ ಲಿವಿಂಗ್. ಓಕೆನಾ, ಸತ್ಯ ಹೇಳಬೇಕು, ಒಳ್ಳೆ ಬುದ್ಧಿ ಕಲಿಬೇಕು, ಹಾಗೆ ಟ್ರೂತ್ ಹೇಳಬೇಕು ಅಂದರೆ ಸತ್ಯ ಹೇಳಬೇಕು, ಡಿಸಿಪ್ಲಿನ್ ಶಿಸ್ತು ಕಲಿಸ್ತಾ ಇದ್ರು. ಓಕೆನಾ, ಆರ್ಯ ಸಮಾಜ ಉದ್ದೇಶನೇ ಇದು. ನೆಕ್ಸ್ಟ್ ನೋಡಿ 8ನೇ ಪಾಯಿಂಟ್ ನೋಡಿ, ರಾಷ್ಟ್ರೀಯ ಜಾಗೃತಿ. ಏನು ಲಾಸ್ಟಲ್ಲಿ ಜಾಗೃತಿ ಕೊಡ್ತಾ ಇದ್ರು ಅವರು ಅಂತ ಹೇಳಿದ್ರೆ, ಭಾರತೀಯರಲ್ಲಿ ಸಾಮಾಜಿಕ ಹಾಗೂ ರಾಷ್ಟ್ರೀಯ ಜಾಗೃತಿಯನ್ನು ಮೂಡಿಸುವುದೇ ಉದ್ದೇಶ. ಇವ್ರು ಆರ್ಯ ಸಮಾಜ ಉದ್ದೇಶ ಏನು ಹೇಳ್ರಿ, ಪ್ರತಿ ಯಾರು ತಪ್ಪದಾರಿಯಲ್ಲಿ ನಡೀತಾ ಇದ್ದಾರೋ ಅವ್ರನ್ನ ತಿದ್ದಿ ತೀಡೋದೇ ಆರ್ಯ ಸಮಾಜ ಉದ್ದೇಶ. ನೋಡಿ, ಜಾಗೃತಿ ಮೂಡಿಸೋದು. ಏನು ಮಾಡಬೇಕು ನೀವು? ಓಕೆನಾ, ಇಷ್ಟೇ. ನೀಟಾಗಿ 8 ಪಾಯಿಂಟ್ಸ್ನ ನೀಟಾಗಿ ನೋಟ್ ಮಾಡ್ಕೊಳ್ಳಿ. ಬೇಗ ಇಂಗ್ಲೀಷಲ್ಲಿ ನೋಟ್ ಮಾಡ್ಕೊಳ್ಳಿ, ಕನ್ನಡದಲ್ಲಿ ನೋಟ್ ಮಾಡ್ಕೊಂಡು. ಆರ್ಯ ಸಮಾಜ್ ಬಿಡಿನ ಒನ್ ಫಾರ್ಮ್ಲೆಸ್ ಸುಪ್ರೀಂ ಗಾಡ್. ನಾನು ಹೇಳಿದ್ನಲ್ಲ, ಒಂದೇ ದೇವರಲ್ಲಿ ನಂಬಿಕೆ ಇಟ್ಟು ಪೂಜೆ ಮಾಡ್ತಾ ಇದ್ರು. ಇಟ್ ಏಮ್ ಟು ಸ್ಪ್ರೆಡ್ ದ ಟೀಚಿಂಗ್ಸ್ ಆಫ್ ದ ವೇದ ಆ್ಯಂಡ್ ಕನ್ಸಿಡರ್ ದೆಮ್ ದ ಟ್ರೂ ಸೋರ್ಸ್ ಆಫ್ ನಾಲೆಜ್. ಓಕೆನಾ, ನಾವು ವೇದಾಸ್ನ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ತಾ ಇದ್ದೀವಿ ಅಂತ ಆರ್ಯ ಸಮಾಜದವ್ರು ಹೇಳ್ತಿದ್ರು, ಅದಕ್ಕೆ ಪ್ರಾಮುಖ್ಯತೆಯನ್ನು ಕೊಡ್ತಿದ್ರು. ನೆಕ್ಸ್ಟ್ ನೋಡಿ, ಆರ್ಯ ಸಮಾಜದವರು ನೋಡಿ ಐಡಲ್ ವರ್ಷಿಪ್ ಮಾಡ್ತಾ ಇರಲಿಲ್ಲ, ಅದನ್ನ ಅಪೋಸ್ ಮಾಡ್ತಾ ಇದ್ರು. ಓಕೆನಾ, ನೆಕ್ಸ್ಟ್ ನೋಡಿ, ಇಟ್ ವರ್ಕ್ಡ್ ಅಗೇನೆಸ್ಟ್ ಕ್ಯಾಸ್ಟ್ ಸಿಸ್ಟಮ್. ನೋಡ್ರಿ, ಜಾತಿ ಪದ್ಧತಿ ವಿರೋಧಿಸಿದ್ರು ಯಾರು? ಆರ್ಯ ಸಮಾಜು. ಅವಾಗೆಲ್ಲ ಹೇಳೋರು ನಾವು ಮೇಲಿನ ಜಾತಿ, ನೀವು ಕೆಳಗಿನ ಜಾತಿ ಅಂತ ಇಲ್ಲ, ಅದನ್ನ ವಿರೋಧಿಸಿದವ್ರು ಯಾರು ಅಂದರೆ ಆರ್ಯ ಸಮಾಜ. ಹಿಂಗೆ ನೀಟಾಗಿ ಅರ್ಥ ಮಾಡಿಕೊಂಡು ಪಾಯಿಂಟ್ ಟು ಪಾಯಿಂಟ್ ಬರೆದ್ರೆ ಎಕ್ಸಾಮಲ್ಲಿ 100% ಒಳ್ಳೆ ಮಾರ್ಕ್ಸ್ ಕೊಡ್ತಾರೆ ನಿಮಗೆ. ಆ್ಯಂಡ್ ಅನ್ಟಚಬಿಲಿಟಿ ಆ್ಯಂಡ್ ಸಪೋರ್ಟೆಡ್ ಈಕ್ವಾಲಿಟಿ. ನೋಡಿ, ಈ ಪಾಯಿಂಟ್ ಇಂಪಾರ್ಟೆಂಟು. ಸಪೋರ್ಟೆಡ್ ಈಕ್ವಾಲಿಟಿ ನೋಡಿದ್ರ, ಈ ಪಾಯಿಂಟು ಇಂಪಾರ್ಟೆಂಟು. ಯಾಕೆ? ಅವಾಗ ಗಂಡು ಮಕ್ಳನ್ನೇ ಒಂಥರ ನೋಡ್ತಾ ಇದ್ರು, ಹೆಣ್ಮಕ್ಳನ್ನೇ ಒಂಥರ ನೋಡ್ತಾ ಇದ್ರು. ಹೆಣ್ಮಕ್ಳು ಮನೆ ಕೆಲಸಕ್ಕೆ ಸೀಮಿತ ಮಾಡ್ಕೊಬಿಡ್ತಾ ಇದ್ರು, ಅವ್ರಿಗೆ ಪಾಪ ವಿದ್ಯಾಭ್ಯಾಸ ಕೊಡ್ತಾ ಇರಲಿಲ್ಲ. ಅದಕ್ಕೆ ಆರ್ಯ ಸಮಾಜದವ್ರು ಏನಂದ್ರು, ಗಂಡಾಗಿರ್ಬೋದು ಹೆಣ್ಣಾಗಿರ್ಬೋದು ಒಂದೇ ರೀತಿ ನೋಡಬೇಕು ಅಂತ ಹೇಳಿದ್ರು. ಓಕೆನಾ, ಪಾಯಿಂಟ್ಸ್ನ ನೀಟಾಗಿ ನೋಟ್ ಮಾಡ್ಕೊಳ್ಳಿ. ಎಲ್ಲ ಪಾಯಿಂಟ್ಸ್ ಹೇಳಿದ್ದೀನಲ್ವಾ? ಪಾಯಿಂಟ್ಸ್ನ ನೀಟಾಗಿ ನೋಟ್ ಮಾಡ್ಕೊಳ್ಳಿ, ಬೇಗ ನೋಟ್ ಮಾಡ್ಕೊಳ್ಳಿ. ಇಂಗ್ಲೀಷಲ್ಲಿ ನೋಟ್ ಮಾಡ್ಕೊಳ್ಳೋರು ಇಂಗ್ಲೀಷಲ್ಲಿ ನೋಟ್ ಮಾಡ್ಕೊಳ್ಳಿ, ಕನ್ನಡದಲ್ಲಿ ನೋಟ್ ಮಾಡ್ಕೊಳ್ಳೋರು ಕನ್ನಡದಲ್ಲಿ ನೋಟ್ ಮಾಡ್ಕೊಳ್ಳಿ. ಸಿಂಪಲ್. ಓಕೆನಾ, ನೀವು ಸುಮ್ಮನೆ ಕಷ್ಟ ಮಾಡ್ಕೋತೀರಲ್ಲ ಅದನ್ನ. ಓಕೆನಾ, 8 ಪಾಯಿಂಟ್ಸು ನೀಟಾಗಿ ಹಾಕ್ಬಿಡಿ, ಎಕ್ಸಾಮಲ್ಲಿ ಒಳ್ಳೆ ಮಾರ್ಕ್ಸ್ ಕೊಡ್ತಾರೆ. ಬನ್ನಿ ಇವಾಗ ಸೆಕೆಂಡ್ ಕ್ವಶನ್ ಡಿಸ್ಕಸ್ ಮಾಡೋಣ. ಬನ್ನಿ ಸೆಕೆಂಡ್ ಕ್ವಶನ್ ನೋಡೋಣ. ಓಕೆ ನೋಡಿ, ಬ್ರಹ್ಮ ಸಮಾಜ್ 8 ಪಾಯಿಂಟ್ ಐತೆ ಅಷ್ಟೇ, 8 ಪಾಯಿಂಟ್ ಇರೋದು. 8 ಪಾಯಿಂಟ್ನ ಬರ್ದು ಪ್ರಾಕ್ಟೀಸ್ ಮಾಡಿದ್ರೆ ಬಂದೇ ಬಿಡುತ್ತೆ. ನೆಕ್ಸ್ಟ್ ನೋಡಿ, ಸೇಮ್ ಟು ಸೇಮ್ ಆರ್ಯ ಸಮಾಜ ಹೆಂಗೆ ಆಯಿತೋ ಬ್ರಹ್ಮ ಸಮಾಜ ಅದೇ ಥರ ಕಾನ್ಸೆಪ್ಟು. ನೋಡಿ, ಬ್ರಹ್ಮ ಸಮಾಜವು ಒಂದೇ ದೇವರಲ್ಲಿ ನಂಬಿಕೆ ಇಟ್ಟಿಕೊಂಡಿತ್ತು, ವಿಗ್ರಹಾರಾಧನೆಯನ್ನು ತಿರಸ್ಕರಿಸಿತು. ನೋಡಿ, ಇವರು ಒಂದೇ ದೇವರ ನಂಬ್ತಾ ಇದ್ರು, ವಿಗ್ರಹಾರಾಧನೆ ಅಂದರೆ ಮೂರ್ತಿ ಪೂಜೆನ ಮಾಡ್ತಾ ಇರಲಿಲ್ಲ ಇವರು. ನೋಡ್ರಿ, ವಿಗ್ರಹಾರಾಧನೆ, ಮೂಢನಂಬಿಕೆ ಮತ್ತು ಅನವಶ್ಯಕ ಆಚರಣೆಗಳಿಗೆ ವಿರೋಧ ವ್ಯಕ್ತಪಡಿಸಿತು. ಅನ್ವಾಂಟೆಡ್ ಪೂಜೆಗಳನ್ನ ಮಾಡ್ತಾ ಇರಲಿಲ್ಲ ಇವರು, ಮತ್ತೆ ಮೂಢನಂಬಿಕೆಗಳ ಮೇಲೆ ನಂಬಿಕೆನೇ ಇಟ್ಟಿರಲಿಲ್ಲ, ಮೂರ್ತಿ ಪೂಜೆನ ಮಾಡ್ತಾ ಇರಲಿಲ್ಲ. ಸಿಂಪಲ್ ಆಗಿ ಅರ್ಥ ಮಾಡ್ಕೊಬಿಡ್ಬೇಕು. ನೆಕ್ಸ್ಟ್ ನೋಡ್ರಿ, ಜಾತಿ ಧರ್ಮ ಲಿಂಗ ಭೇದವಿಲ್ಲದೆ ಎಲ್ಲರೂ ಸಮಾನರು ಎಂದು ಸಾರಿತು. ಜಾತಿ ಕ್ಯಾಸ್ಟ್ ಆಗಿರ್ಬೋದು, ಧರ್ಮ ಅಂತ ಹೇಳ್ತಾರೆ, ರಿಲಿಜನ್ ಆಗಿರ್ಬೋದು, ಲಿಂಗ ಭೇದವಿಲ್ಲದೆ ಎಲ್ಲರೂ ಸಮಾನರು, ನಾವೆಲ್ಲರೂ ಒಂದೇ. ಓಕೆನಾ, ಯಾರು ದೊಡ್ಡವರಲ್ಲ, ಯಾರು ಚಿಕ್ಕವರಲ್ಲ, ಈ ಭೂಮಿ ಮೇಲೆ ಹುಟ್ಟಿದ್ದೀವಿ, ನೆಕ್ಸ್ಟ್ ಸಾಯ್ತೀವಿ. ಓಕೆ, ಇದರಲ್ಲಿ ಕಿತ್ತಾಡಿ ಏನು ಪ್ರಯೋಜನ ಅಂತ ಬ್ರಹ್ಮ ಸಮಾಜದವರು ಅವತ್ತೇ ತಿಳಿಸ್ಕೊಟ್ರು ನಮಗೆ. ಓಕೆನಾ, ನೆಕ್ಸ್ಟ್ ನೋಡಿ 4ನೇ ಪಾಯಿಂಟ್ ನೋಡಿ, ಜಾತಿ ವ್ಯವಸ್ಥೆ ಮತ್ತು ಅಸ್ಪೃಶ್ಯತೆಯನ್ನು ವಿರೋಧಿಸಿತು. ಕ್ಯಾಸ್ಟ್ ಸಿಸ್ಟಮ್. ಓಕೆ, ನಾವು ಕೆಳಗಿನ ಜಾತಿ, ನೀವು ಮೇಲಿನ ಜಾತಿ ಅಂತ ಎಲ್ಲ ಹೇಳ್ತಿದ್ರಲ್ಲ, ಅದನ್ನ ವಿರೋಧ ಮಾಡಿತ್ತು ಬ್ರಹ್ಮ ಸಮಾಜ, ಯಾಕಂದ್ರೆ ನಾವೆಲ್ಲರೂ ಒಂದೇ. ಓಕೆ, ನೆಕ್ಸ್ಟ್ ಅಸ್ಪೃಶ್ಯತೆ, ಅನ್ಟಚಬಿಲಿಟಿ. ಓಕೆ, ನೆಕ್ಸ್ಟ್ ನೋಡಿ, ಮಹಿಳೆಯರಿಗೆ ಓದಿಸ್ಬೇಕು ಅಂತ ಒಂದು ಗುರಿ ಇಟ್ಕೊಂಡಿದ್ರು. ವಿವಾಹಕ್ಕೆ ಬೆಂಬಲ, ವಿಡೋ ರಿಮ್ಯಾರೇಜ್. ನಾನು ಹೇಳಿದ್ನಲ್ಲ, ಗಂಡ ತೀರೋದ್ರೆ ಹೆಂಡತಿ ಇನ್ನೊಂದು ಮದುವೆ ಮಾಡ್ಕೋಬೋದಾಗಿತ್ತು. ನೆಕ್ಸ್ಟ್ ಬಾಲ್ಯ ವಿವಾಹ ಮತ್ತು ಸತಿ ಪದ್ಧತಿಗೆ ವಿರೋಧಿಸಿತು. ನೋಡಿ, ಸತಿ ಪದ್ಧತಿ ಅಂದ್ರೆ ಏನು ಅಂತ ಕೇಳ್ಬೋದು ನೀವು. ಸತಿ ಪದ್ಧತಿ ಅಂತ ಹೇಳಿದ್ರೆ, ಗಂಡ ತೀರೋಗಿದ ತಕ್ಷಣ ಹೆಂಡತಿನ ಬೆಂಕಿ ಒಳಗಡೆ ಯಾಕೆ ಸುಟ್ಬಿಡ್ತಾ ಇದ್ರು, ಅದನ್ನ ವಿರೋಧಿಸ್ತಿದ್ರು ಯಾರು? ಬ್ರಹ್ಮ ಸಮಾಜ. ಆ ಥರ ಮಾಡಬಾರ್ದು, ಆ ಥರ ಮಾಡ್ತಾ ಇರೋದು ನೀವು ಮೂಢನಂಬಿಕೆ. ಓಕೆನಾ, ಅದನ್ನ ಹೋಗ್ಸಿದ್ರು. ಸತಿ ಪದ್ಧತಿ, ಬಾಲ್ಯ ವಿವಾಹ ಚಿಕ್ಕ ವಯಸ್ಸಲ್ಲೇ ಮದುವೆ ಮಾಡ್ತಾ ಇದ್ರು, ಆಗ ಬ್ರಹ್ಮ ಸಮಾಜ ಮದುವೆ ಮಾಡ್ಕೊಡ್ದು ನೀವು ಅಂತ ಹೇಳ್ತಾ ಇದ್ರು. ನೆಕ್ಸ್ಟ್ ನೋಡ್ರಿ, ಸತ್ಯ, ನೀತಿ ಮತ್ತು ಸರಳ ಜೀವನಕ್ಕೆ ಒತ್ತು ನೀಡಿತು. ಸಿಂಪಲ್ ಲೈಫ್ನ ನೀವು ಲೀಡ್ ಮಾಡಬೇಕು ಅಷ್ಟೇ. ಏನೇಳಿ, ಸಿಂಪಲ್ ಲೈಫ್ನ ಲೀಡ್ ಮಾಡ್ಬೇಕು ನೀವು. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಪಾಯಿಂಟ್ ನೋಡಿ, ಇಲ್ಲೆಲ್ಲ ಐತೆ ನೋಡಿ, ಎಲ್ಲ ಫುಲ್ಲು. ಬ್ರಹ್ಮ ಸಮಾಜ್ ಬಿಲೀವ್ಡ್ ಇನ್ ವರ್ಶಿಪ್ ಆಫ್ ಒನ್ ಸುಪ್ರೀಂ ಗಾಡ್ ಅಂಡ್ ರಿಜೆಕ್ಟೆಡ್ ಐಡಲ್ ವರ್ಶಿಪ್. ನಾನು ಹೇಳಿದ್ನಲ್ಲ, ಒಂದೇ ದೇವರಲ್ಲಿ ಪೂಜೆ ಮಾಡಬೇಕು ಅಂತ, ಸೇಮ್ ಟು ಸೇಮ್. ಓಕೆನಾ, ಅಪೋಸ್ಡ್ ಐಡಲ್ ವರ್ಶಿಪ್, ರಿಚುವಲ್ಸ್ ಅಂಡ್ ಸೂಪರ್ಸ್ಟಿಷಿಯಸ್. ನೆಕ್ಸ್ಟ್, ಆಲ್ ಪೀಪಲ್ ಆರ್ ಈಕ್ವಲ್ ಇರ್ರೆಸ್ಪೆಕ್ಟಿವ್ ಆಫ್ ಕ್ಯಾಸ್ಟ್, ಕ್ರೀಡ್ ಆರ್ ಜೆಂಡರ್. ಓಕೆನಾ, ಓಕೆ. ನೆಕ್ಸ್ಟ್ ಲಾಸ್ಟ್ ಪಾಯಿಂಟ್ ನೋಡೋಣ ಬನ್ನಿ. ನೋಡಿ, ಇಲ್ಲಿ ಧಾರ್ಮಿಕ ವಿಷಯಗಳಲ್ಲಿ ತರ್ಕಬದ್ಧ ಚಿಂತನೆ ಉತ್ತೇಜನ ನೀಡಿತು. ಓಕೆನಾ, ಧರ್ಮಗಳ ಬಗ್ಗೆ ಹೇಳ್ತಿದ್ರು. ಓಕೆ, ಧಾರ್ಮಿಕ ವಿಚಾರಗಳಲ್ಲಿ ತರ್ಕಬದ್ಧ ಚಿಂತನೆಗೆ ಉತ್ತೇಜನ ನೀಡಿತು. ಇದ್ರ ಮೇಲೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತು. ಓಕೆನಾ, ನೆಕ್ಸ್ಟ್ ಭಾರತೀಯ ಸಮಾಜದ ಸುಧಾರಣೆ ಮತ್ತು ಆಧುನೀಕರಣಕ್ಕೆ ಕೆಲಸ ಮಾಡಿತು. ಓಕೆನಾ, ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೇಕು ನಾವು. ಏನಿತ್ತು ಪಾಯಿಂಟ್ ಅಂತ ಹೇಳಿದ್ರೆ, ಅವಾಗ ತುಂಬಾ ಮೂಢನಂಬಿಕೆ ಇತ್ತು, ಜಾತಿ ಅಂತೆಲ್ಲ ಕಿತ್ತಾಡ್ತಾ ಇದ್ರು. ಅದನ್ನ ಹೋಗ್ಲಾಡ್ಸೋಕ್ಕೆ ಬ್ರಹ್ಮ ಸಮಾಜ ಅಂತ ಒಂದು ಹುಡ್ಕೋತು. ಜನರಿಗೆಲ್ಲ ಹೋಗಿ ನೀವು ಮಾಡ್ತಾ ಇರೋದು ತಪ್ಪು, ಹಿಂಗೆಲ್ಲ ಮಾಡಬೇಡಿ ಅಂತ ಎಲ್ಲರಿಗೂ ಪ್ರಚಾರ ಮಾಡ್ತಿದ್ರು. ಇಷ್ಟೇ ಸಿಂಪಲ್ ಕಾನ್ಸೆಪ್ಟು. ಆರ್ಯ ಸಮಾಜ, ಬ್ರಹ್ಮ ಸಮಾಜ ಎರಡು ಸಿಮಿಲರ್ ಆಗಿರುತ್ತೆ.
ಓಕೆನಾ. ಪಾಯಿಂಟ್ಸ್ಗಳು ನೋಡ್ಕೊಳ್ಳಿ ಅಷ್ಟೇ ನೀವು. ಪಾಯಿಂಟ್ಸ್ಗಳು ಇದನ್ನೇ ಬರ್ದಿ ಪ್ರಾಕ್ಟೀಸ್ ಮಾಡಿ. ನಾನು ಟೆಕ್ಸ್ಟ್ ಬುಕ್ಕಲ್ಲಿರೋ ಪಾಯಿಂಟ್ಸ್ಗಳನ್ನ ತೆಗೆದು ಹಾಕಿರೋದೆಲ್ಲ. ಓಕೆನಾ. ನೀಟಾಗಿ ಇಂಗ್ಲೀಷಲ್ಲಿರೋರು ಇಂಗ್ಲೀಷಲ್ಲಿ ಬರೀರಿ, ಕನ್ನಡದಲ್ಲಿ ಇರೋರು ಕನ್ನಡದಲ್ಲಿ ಬರೀ. ನೋಡಿ ನೀಟಾಗಿ ಹಂಗೆ ಪಾಯಿಂಟ್ಸ್ ಇದು ಮಾಡ್ಕೊಳ್ಳಿ. ನೋಡಿ, ಇಟ್ ಸಪೋರ್ಟೆಡ್ ವುಮೆನ್ಸ್ ಎಜುಕೇಷನ್, ವಿಡೋ ರಿಮ್ಯಾರೇಜ್ ಅಂಡ್ ಅಪೋಸ್ಡ್. ವಿಡೋ ರಿಮ್ಯಾರೇಜ್ನ ಅಪೋಸ್ಡ್ ಮಾಡಿದ್ರು. ಪ್ರಾಕ್ಟೀಸ್ ಆಫ್ ಲೈಫ್. ಓಕೆನಾ. ನೋಡ್ರಿ, ಇಟ್ ಟ್ರೂತ್ಫುಲ್ನೆಸ್, ಮೊರಾಲಿಟಿ ಅಂಡ್ ಸಿಂಪಲ್ ಆಗಿ ಜೀವನ ಕಳಿಬೇಕು ಅಂತ ಇದು ಮಾಡಿದ್ರು. ಓಕೆನಾ. ನೆಕ್ಸ್ಟ್, ಬ್ರಹ್ಮ ಸಮಾಜ್ ಎನ್ಕರೇಜ್ ಪೀಪಲ್ ಟು ಯೂಸ್ ರೀಸನ್ ಅಂಡ್ ಲಾಜಿಕ್ ಇನ್ ರಿಲಿಜಿಯಸ್ ಮ್ಯಾಟರ್ಸ್. ಓಕೆನಾ. ನೆಕ್ಸ್ಟ್, ಇಟ್ ವರ್ಕ್ಡ್ ಫಾರ್ ಸೋಷಿಯಲ್ ರಿಫಾರ್ಮ್ಸ್ ಅಂಡ್ ಮಾಡರ್ನೈಸೇಷನ್ ಆಫ್ ಇಂಡಿಯನ್ ಸೊಸೈಟಿ. ಪಾಯಿಂಟ್ಗಳನ್ನ ನೀವು ನೀಟಾಗಿ ನೋಟ್ ಮಾಡ್ಕೊಳ್ಳಿ. ಓಕೆ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಬನ್ನಿ. 3 ಕ್ವಶನ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ ಈಗ. ಯಾರು? ನಾರಾಯಣ ಗುರು. 8 ಪಾಯಿಂಟ್ನ ನೀಟಾಗಿ ಬಯಾಟ್ ಮಾಡಿಕೊಂಡು ನೀಟಾಗಿ ಬರೋದು ಪ್ರಾಕ್ಟೀಸ್ ಮಾಡ್ಬಿಡ್ಬೇಕು ನೀವು. ಓಕೆನಾ. ಬನ್ನಿ ಇವಾಗ. ನಾರಾಯಣ ಗುರು ಅವರು ಕೇರಳದ ಮಹಾನ್ ಸಾಮಾಜಿಕ ಸುಧಾರಕ ಮತ್ತು ಆಧ್ಯಾತ್ಮಿಕ ನಾಯಕರು. ಕೇರಳದಲ್ಲಿ ಇವರು ತುಂಬಾ ಸುಧಾರಣೆಗಳನ್ನ ಮಾಡಿರ್ತಾರೆ, ತುಂಬಾ ಪ್ರಚಾರಗಳು ಮಾಡಿರ್ತಾರೆ, ಒಳ್ಳೊಳ್ಳೆ ಕೆಲಸಗಳನ್ನ ಇದು ಮಾಡಿರ್ತಾರೆ. ಏನು ಒಳ್ಳೊಳ್ಳೆ ಕೆಲಸ ಅಂತ ಮುಂದೆ ಕೇಳ್ತೀನಿ ನೋಡ್ರಿ. ಅವರು 1856ರಲ್ಲಿ ಜನಿಸಿದ್ರು. 1856 ಜನಿಸಿದ್ರು. ಇಲ್ಲಿ ಕೇರಳದ ಚಂಪಾಜಾಂತಿಯಲ್ಲಿ ಜನಿಸಿದರು. ಓಕೆನಾ. ಕೇರಳದಲ್ಲಿ ಜನಿಸಿದ್ರು ಇವರು. ನೆಕ್ಸ್ಟ್ ಇವ್ರ ತತ್ವ ನೋಡ್ರಿ. ಒಂದೇ ಜಾತಿ, ಒಂದು ಧರ್ಮ, ಒಂದು ದೇವರು ಮಾನವನಿಗೆ ಅಂತ ಹೇಳಿದ್ರೆ, ಒಂದು ಜಾತಿ, ಒಂದು ಧರ್ಮ, ಒಂದು ದೇವರಿಗೆ ನೀವು ಎಂದು ಸಂದೇಶ ಸಾರಿದರು. ಒಂದು ಜಾತಿ, ಒಂದು ಧರ್ಮ, ಒಂದು ದೇವರು ಅಂತ ಹೇಳಿ ಸಂದೇಶ ಸಾರ್ತಾರೆ. ಓಕೆನಾ. ನೆಕ್ಸ್ಟ್ ನೋಡಿ, ಜಾತಿ ಭೇದ ಮತ್ತು ಅಸ್ಪೃಶ್ಯತೆಯನ್ನು ತೀವ್ರವಾಗಿ ವಿರೋಧಿಸಿದರು. ಕ್ಯಾಸ್ಟ್ ಸಿಸ್ಟಮ್ನ ವಿರೋಧಿಸ್ತಾರೆ, ಅನ್ಟಚಬಿಲಿಟಿನೂ ಕೂಡ ವಿರೋಧಿಸ್ತಾರೆ ಇವರು. ಓಕೆನಾ. ನೆಕ್ಸ್ಟ್ 5th ಪಾಯಿಂಟ್ ನೋಡಿ, ಎಲ್ಲ ಜಾತಿಯವರಿಗೂ ಪ್ರವೇಶವಿರುವ ದೇವಾಲಯಗಳನ್ನು ಸ್ಥಾಪಿಸಿದರು. ಏನಕ್ಕೆ ಈ ಪಾಯಿಂಟ್ ಬರ್ತು ಅಂತ ಹೇಳಿದ್ರೆ, ಆಗಿನ ಕಾಲದಲ್ಲಿ ಮೇಲ್ಜಾತಿಯವರು ಕೆಳಗಡೆ ಜಾತಿಯವರಿಗೆ ದೇವಸ್ಥಾನಗಳೊಳಗಡೆ ಹೋಗಿ ಬಿಡ್ತಾ ಇರಲಿಲ್ಲ. ಅದಕ್ಕಾಗಿ ನಾರಾಯಣ್ ಗುರು ಏನ್ ಮಾಡಿದ್ರು, ಒಂದು ದೇವಸ್ಥಾನ ಕಟ್ಟಿ ಎಲ್ಲಾ ಜಾತಿಗಳು ಆ ದೇವಸ್ಥಾನಕ್ಕೆ ಹೋಗ್ಬೋದು ಅಂತ ಇದು ಮಾಡಿದ್ರು. ಆಗಿನ ಕಾಲದಲ್ಲಿ ತುಂಬಾ ತಪ್ಪು ಕೆಲಸ ಮಾಡ್ತಾ ಇದ್ರು. ಯಾಕೆ? ಅಪ್ಪರ್ ಕ್ಯಾಸ್ಟ್ ಅವರು ದೇವಸ್ಥಾನಕ್ಕೆ ಹೋಗ್ಬೋದಾಗಿತ್ತು, ಲೋವರ್ ಕ್ಯಾಸ್ಟ್ ಅವರು ಪಾಪ ಈಚೆ ನಿಂತ್ಕೊಂಡು ಕೈ ಮುಗಿಬೋದಾಗಿತ್ತು. ದೇವ್ರೇನು ಹೇಳಿತಾ ಅವ್ರಿಗೆ ನೀನು ಬರಬೇಡ ಕಣಪ್ಪ ಅಂತ? ಎಲ್ಲ ಅದು ನಾ ಮಾಡ್ಕೊಂಡಿರೋದು. ಅದನ್ನ ಹೋಗ್ಲಾಡ್ಸಿದ್ಯಾರು? ನಾರಾಯಣ್ ಗುರು. ನೋಡಿ, ಎಲ್ಲಾ ಜಾತಿಯವರೆಗೂ ಪ್ರವೇಶವಿರುವ ದೇವಾಲಯಗಳನ್ನು ಸ್ಥಾಪಿಸಿದರು. ನೆಕ್ಸ್ಟ್ ನೋಡಿ, ಶಿಕ್ಷಣವೇ ಸಮಾನತೆ ಮತ್ತು ಪ್ರಗತಿಯ ಮಾರ್ಗ ಎಂದು ಒತ್ತು ಹೇಳಿದರು. ಶಿಕ್ಷಣ, ಯಾರು ವಿದ್ಯಾಭ್ಯಾಸ ಕಲಿತಾರೋ ಇದೆಲ್ಲ ಅವತ್ತು ನಾಶ ಆಗುತ್ತೆ. ಅದು ಮೂಢನಂಬಿಕೆ ಆಗಿರ್ಬೋದು, ನೆಕ್ಸ್ಟ್ ಅನ್ಟಚಬಿಲಿಟಿ ಆಗಿರ್ಬೋದು. ನೀವು ಶಿಕ್ಷಣ ಒಂದು ಕಲೀರಿ ಆಯ್ತಾ, ಅವಾಗ ನಿಮ್ಗೆ ಎಲ್ಲ ಗೊತ್ತಾಗುತ್ತೆ ಅಂತ ಯಾರು ಹೇಳಿದ್ದು? ನಾರಾಯಣ್ ಗುರು. ನೋಡಿ, ಶಿಕ್ಷಣವೇ ಸಮಾನತೆ ಮತ್ತು ಪ್ರಗತಿಯ ಮಾರ್ಗ ಎಂದು ಒತ್ತು ಹೇಳಿದ್ದರು. ನೋಡಿ, ಇಂಗ್ಲಿಷಲ್ಲಿ ನೋಡೋಣ ಬನ್ನಿ ಏನಾಯ್ತಾ ಪಾಯಿಂಟು. ಈ ಸ್ಟ್ರೆಸ್ಡ್ ಎಜುಕೇಶನ್ ಆಸ್ ಅ ಮೀನ್ಸ್ ಆಫ್ ಸೋಷಿಯಲ್ ಈಕ್ವಾಲಿಟಿ ಅಂಡ್ ಪ್ರೋಗ್ರೆಸ್. ನಮ್ಮ ಏಳಿಗೆ, ಪ್ರೋಗ್ರೆಸ್, ನಮ್ಮ ಮುಂದಿನ ಏಳಿಗೆ ಯಾವ್ದ್ರ ಮೇಲೆ ನಿಂತಿದೆ? ಎಜುಕೇಶನ್ ಮೇಲೆ ನಿಂತಿದೆ. ನೆಕ್ಸ್ಟ್ ನೋಡಿ 7th ಪಾಯಿಂಟು, ಸಮಾಜದಲ್ಲಿ ಸಮಾನತೆ, ಏಕತೆ ಮತ್ತು ಮಾನವ ಗೌರವಕ್ಕಾಗಿ ಶ್ರಮಿಸಿದರು. ಮಾನವ ಗೌರವ ಸಿಗಬೇಕು, ಮನುಷ್ಯನಿಗೆ ಗೌರವ ಸಿಗಬೇಕು. ಇಲ್ಲಿ ಸೊಸೈಟಿಲಿ ಯಾರು ಹೇಳಿದ್ದು? ನಾರಾಯಣ್ ಗುರು. ನೋಡಿ, ಅವರ ಉಪದೇಶಗಳು ಕೇರಳ ಮತ್ತು ಭಾರತದ ಸಾಮಾಜಿಕ ಸುಧಾರಣಾ ಚಳುವಳಿಗೆ ಪ್ರೇರಣೆ ಆಯಿತು. ಅವ್ರು ಏನೇನು ಉಪದೇಶ ಮಾಡ್ತಿದ್ರು ಅದು ಇಡೀ ಇಂಡಿಯಾ ಪೂರ್ತಿ ತಲುಪ್ತು. ಹಾಗಾಗಿ ಎಲ್ಲರೂ ಎಚ್ಚೆತ್ಕೊಂಡ್ರು. ಓಕೆನಾ. ಇಷ್ಟೇ 8 ಪಾಯಿಂಟ್ನ ನೀಟಾಗಿ ನೋಟ್ ಮಾಡ್ಕೋಬೇಕು. ಇಂಗ್ಲೀಷಲ್ಲಿ ನೋಡಿ ಹಂಗೆ 8 ಪಾಯಿಂಟ್. ನಾರಾಯಣ್ ಗುರು ವಾಸ್ ಅ ಗ್ರೇಟ್ ಸೋಷಿಯಲ್ ರಿಫಾರ್ಮ್ಸ್ ಅಂಡ್ ಸ್ಪಿರಿಚುವಲ್ ಲೀಡರ್ ಫ್ರಮ್ ಕೇರಳ. ಎಲ್ಲಿರು? ಕೇರಳದವರು. ಇವ್ರು ಯಾವಾಗ ಹುಟ್ಟಿದ್ದು? 1856 ಓಕೆನಾ. ನೆಕ್ಸ್ಟ್ ನೋಡಿ, ಏನ್ ಫಿಲಾಸಫಿ ಇವ್ರದ್ದು? 1 ಕ್ಯಾಸ್ಟ್, 1 ರಿಲಿಜನ್, 1 ಗಾಡ್. ಓಕೆನಾ. ಅಂಡ್ 1 ಗಾಡ್ ಫಾರ್ ವುಮೆನ್ ಕೈಂಡ್. ಇಷ್ಟೇ ಸಿಂಪಲ್. ಒಂದೇ ತತ್ವ ಅವ್ರದ್ದು. ಒಂದು ದೇವರು, ಒಂದು ಜಾತಿ, ಒಂದು ಧರ್ಮ. ಅಷ್ಟೇ, ಮುಗೀತಿ ಇವ್ರದ್ದು. ನೆಕ್ಸ್ಟ್ ನೋಡ್ರಿ, ಈ ಸ್ಟ್ರಾಂಗ್ಲಿ ಅಪೋಸ್ಡ್ ಕ್ಯಾಸ್ಟ್ ಡಿಸ್ಕ್ರಿಮಿನೇಷನ್ ಅಂಡ್ ಅನ್ಟಚಬಿಲಿಟಿ. ನೋಡ್ರಿ, ಇವ್ರು ಅಪೋಸ್ ಮಾಡಿದ್ರು. ಓಕೆನಾ. ನೆಕ್ಸ್ಟ್, ಈ ಎಸ್ಟಾಬ್ಲಿಷ್ ಟೆಂಪಲ್ ಓಪನ್ ಟು ಆಲ್ ಕ್ಯಾಸ್ಟ್. ಎಲ್ಲಾ ಜಾತಿಗೂ ದೇವಸ್ಥಾನ ಕಟ್ಟಿದ್ರು. ಆ ದೇವಸ್ಥಾನಕ್ಕೆ ಎಲ್ಲಾ ಜಾತಿನೂ ಪ್ರವೇಶ ಮಾಡಬಹುದಾಗಿತ್ತು. ಓಕೆನಾ. ನೋಡಿ, ನಾರಾಯಣ್ ಗುರು ವರ್ಕ್ಡ್ ಫಾರ್ ಸೋಷಿಯಲ್ ಈಕ್ವಾಲಿಟಿ, ಯೂನಿಟಿ ಅಂಡ್ ಹ್ಯೂಮನ್ ಡಿಗ್ನಿಟಿ. ಲಾಸ್ಟ್ ಪಾಯಿಂಟ್ ನೋಡಿ, ಇಸ್ ಟೀಚಿಂಗ್ಸ್ ಇನ್ಸ್ಪೈರ್ಡ್ ಸೋಷಿಯಲ್ ರಿಫಾರ್ಮ್ಸ್ ಮೂವ್ಮೆಂಟ್ ಇನ್ ಕೇರಳ ಅಂಡ್ ಇಂಡಿಯಾ. ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಏನೇನು ಅಂತ. 8 ಪಾಯಿಂಟ್ನ ನೀಟಾಗಿ ಬಯಟ್ ಮಾಡಕ್ಕೆ ಅಷ್ಟೇ. ಇದೆಲ್ಲ ತೆಗೆದಿರೋ ಟೆಕ್ಸ್ಟ್ ಬುಕ್ ಪಾಯಿಂಟ್ಸ್ ಇವೆಲ್ಲ. ಓಕೆನಾ. ಓಕೆ, ಬನ್ನಿ ಈಗ ಸತ್ಯಶೋಧಕ ಸಮಾಜ ಉಪದೇಶಗಳು. ಟೀಚಿಂಗ್ಸ್ ಆಫ್ ಸತ್ಯಶೋಧಕ ಸಮಾಜ ನೋಡೋಣ ಇವಾಗ. 8 ಪಾಯಿಂಟ್. ಇದರಲ್ಲೂ 8 ಪಾಯಿಂಟ್ ಬಯಟ್ ಮಾಡ್ಬಿಡ್ಬೇಕು. ನೀಟಾಗಿ ಕ್ವಶನ್ ಕೇಳಿದ್ರೆ ನೀಟಾಗಿ 8 ಪಾಯಿಂಟ್ನ ಹಾಕಬೇಕು. ಸಿಂಪಲ್, ಏನಿಲ್ಲ, ಇದು ಅಷ್ಟೇ ಸೇಮು. ನೋಡಿ, ಜಾತಿ ಅಥವಾ ಜನ್ಮ ಭೇದವಿಲ್ಲದೆ ಎಲ್ಲರೂ ಸಮಾನರು ಎಂದು ಸಾರಿದರು. ನೋಡಿ, ಅಪ್ಪರ್ ಕ್ಯಾಸ್ಟ್ ಲೋವರ್ ಕ್ಯಾಸ್ಟ್ ಅಂತ ಏನಿಲ್ಲ, ನಾವೆಲ್ಲರೂ ಒಂದೇ. ಮನುಷ್ಯರ ಮೇಲೆ ನಾವೆಲ್ಲರೂ ಒಂದೇ ಅಂತ ಸತ್ಯಶೋಧಕ ಸಮಾಜ ಹೇಳಿತ್ತು. ನೋಡಿ, ನೆಕ್ಸ್ಟ್ ಪಾಯಿಂಟ್, 2nd ಪಾಯಿಂಟ್, ಜಾತಿ ಭೇದ ಮತ್ತು ಅಸ್ಪೃಶ್ಯತೆಯನ್ನು ತೀವ್ರವಾಗಿ ವಿರೋಧಿಸಿದರು. ಓಕೆ, ಜಾತಿ ಭೇದ ಮಾಡ್ತಿದ್ರು ಅವಾಗ ಎಲ್ಲರಿಗೂ. ನೀವು ಅಪ್ಪರ್ ಕ್ಯಾಸ್ಟು, ನೀವು ಲೋವರ್ ಕ್ಯಾಸ್ಟು, ನಾವು ಅಪ್ಪರ್ ಕ್ಯಾಸ್ಟು ಅಂತ ಜಾತಿ ಭೇದ ಮಾಡ್ತಿದ್ರು. ಮತ್ತೆ ಅನ್ಟಚಬಿಲಿಟಿನ ಅಸ್ಪೃಶ್ಯತೆಯನ್ನು ಜಾಸ್ತಿ ಆಗ್ಬಿಟ್ಟಿದ್ದು ನಮ್ಮ ಭಾರತದಲ್ಲಿ. ಅದನ್ನ ತೀವ್ರವಾಗಿ ವಿರೋಧಿಸಿದ್ರು ಇವರು. ಯಾರು? ಸತ್ಯಶೋಧಕ ಸಮಾಜದವರು ಇದನ್ನ ತೀವ್ರವಾಗಿ ವಿರೋಧಿಸಿದ್ರು. ನೆಕ್ಸ್ಟ್ 3ನೇ ಪಾಯಿಂಟ್ ನೋಡಿ,
ದೌರ್ಜನ್ಯಕ್ಕೊಳಗಾದ ವರ್ಗಗಳ ಹಕ್ಕು ಮತ್ತು ನ್ಯಾಯಕ್ಕಾಗಿ ಶ್ರಮಿಸಿದ್ದರು. ಯಾರ್ಯಾರು ಅವತ್ತು ಅಪ್ಪರ್ ಕ್ಯಾಸ್ಟು, ಯಾರು ಅಪ್ಪರ್ ಕ್ಯಾಸ್ಟ್ ಇರ್ತಾರೋ ಅವ್ರ ಮನೆಗೆ ದೀಪ್ದಾಳ ಕೆಲಸ ಮಾಡಕ್ಕೆ ಹೋಗ್ಬೇಕಾಗಿತ್ತು ಲೋವರ್ ಕ್ಯಾಸ್ಟ್ ಅವರು. ಅದನ್ನ ಸತ್ಯಶೋಧಕ ಸಮಾಜದವರು ಅವ್ರಿಗೆ ತಿಳಿವಡಿಸ್ರು. ನೀವ್ಯಾಕೆ ಅವ್ರ ಮನೆಗೆಲ್ಲ ಕೆಲ್ಸಕ್ಕೆ ಹೋಗ್ತೀರಾ, ನೀವ್ಯಾಕೆ ಅವ್ರ ಮನೆಗೆ ಹೋಗಿ ದುಡಿತೀರಾ ಅಂತ ಅವರ ಸೊಸೈಟಿಲಿ ಘನತೆ ಗೌರವನ ಹೆಚ್ಚಿಸಿದ್ರು. ಯಾರ್ದು? ಲೋವರ್ ಕ್ಯಾಸ್ಟ್ ಅವ್ರದ್ದು. ಇದಕ್ಕೆಲ್ಲ ಕಾರಣ ಸತ್ಯಶೋಧಕ ಸಮಾಜ್. ಓಕೆನಾ? ಅವರು ಎಲ್ಲರಿಗೂ ಬುದ್ಧಿ ಮಾತು ಹೇಳ್ತಿದ್ರು, ನೋಡಿ ನೀವು ಮಾಡ್ತಾರ ತಪ್ಪು. ಓಕೆನಾ? ನೋಡಿ, ದೌರ್ಜನ್ಯಕ್ಕೊಳಗಾದ, ಯಾರು ಅಪ್ಪರ್ ಕ್ಯಾಸ್ಟ್ಗೆ ದೌರ್ಜನ್ಯಕ್ಕೊಳಗಾಗಿರ್ತಾರೋ ಅವ್ರಿಗೆ ಹಕ್ಕು ಮತ್ತು ನ್ಯಾಯಕ್ಕಾಗಿ ಶ್ರಮಿಸಿದ್ರು. ಓಕೆನಾ? ನೆಕ್ಸ್ಟ್ ಪಾಯಿಂಟ್ ನೋಡಿ, ಎಜುಕೇಶನ್ ವಾಸ್ ಕನ್ಸಿಡರ್ ದ ಮೇನ್ ಟೂಲ್ ಫಾರ್ ಸೋಷಿಯಲ್ ಅಪ್ಲಿಫ್ಟ್ಮೆಂಟ್. ಏನು ಅಂತ ಹೇಳಿದ್ರೆ ಸಿಂಪಲ್, ವಿದ್ಯಾಭ್ಯಾಸದ ಮುಂದೆ ಏನೂ ಇಲ್ಲ. ವಿದ್ಯಾಭ್ಯಾಸ ಯಾರು ಚೆನ್ನಾಗಿ ಕಲಿತಾರೋ ಸೊಸೈಟಿ ಅವಾಗ ಉದ್ಧಾರ ಆಗುತ್ತೆ. ಅವನ ಕೈಲಿ ಸೊಸೈಟಿನ ಉದ್ಧಾರ ಮಾಡ್ತಾರೆ. ಯಾಕಂದ್ರೆ ಇವರೆಲ್ಲ ಓದಿರೋರು, ಜ್ಯೋತಿ ಬಾಪುಲೆ ಮೇಡಮ್ ಆಗಿರ್ಬೋದು, ಇವರೆಲ್ಲ ಓದಿರೋರು ತುಂಬಾ. ಓಕೆನಾ? ಅವರು ಅದಕ್ಕೆ ಇಷ್ಟೆಲ್ಲ ಹೇಳ್ತಿದ್ರು. ಓಕೆನಾ? ನೋಡಿ, ಎಜುಕೇಶನ್ ವಾಸ್ ಕನ್ಸಿಡರ್ ದ ಮೇನ್ ಟೂಲ್ ಫಾರ್ ಸೋಷಿಯಲ್ ಅಪ್ಲಿಫ್ಟ್ಮೆಂಟ್. ಓಕೆ, ಯಾರು ತುಂಬಾ ಚೆನ್ನಾಗಿ ಓದಿರ್ತಾರೋ ಅವರು ನಮ್ಮ ದೇಶನ ಉದ್ಧಾರ ಮಾಡ್ಬೋದು ಅಂತ ಹೇಳ್ತಾ ಇದ್ರು. ಅದಕ್ಕೆ ಏನ್ ಮೂಲಕ? ಎಜುಕೇಶನ್, ವಿದ್ಯಾಭ್ಯಾಸ, ಶಿಕ್ಷಣ. ಓಕೆನಾ? ನೆಕ್ಸ್ಟ್ ಪಾಯಿಂಟ್ ನೋಡಿ, ಮಹಿಳಾ ಶಿಕ್ಷಣ ಮತ್ತು ವಿಧವಾ ವಿವಾಹಕ್ಕೆ ಬೆಂಬಲ ನೀಡಿದರು. ಮಹಿಳಾ ಶಿಕ್ಷಣ, ವುಮೆನ್ ಎಜುಕೇಶನ್, ವುಮೆನ್ಗೆ, ಮಹಿಳೆಯರಿಗೆ ಎಜುಕೇಶನ್ ಕೊಡಿಸೋದು ಒಂದು ದೇಶವನ್ನು ಉನ್ನತ ಸ್ಥಾನಕ್ಕೆ ತಗೊಂಡೋಗುತ್ತೆ. ಓಕೆನಾ? ನೆಕ್ಸ್ಟ್, ವಿಧವಾ ವಿವಾಹಕ್ಕೆ ಬೆಂಬಲ ನೀಡಿದರು. ಇವರು ಅಷ್ಟೇ, ವಿಡೋ ರಿಮ್ಯಾರೇಜ್. ಓಕೆನಾ? ನೆಕ್ಸ್ಟ್ ನೋಡಿ, ಮೂಢನಂಬಿಕೆಗಳು ಮತ್ತು ಅನವಶ್ಯಕ ಆಚರಣೆಗಳಿಗೆ ವಿರೋಧ ವ್ಯಕ್ತಪಡಿಸಿದರು. ಬೇಡದರ ಪೂಜೆ ಎಲ್ಲ ಮಾಡ್ತಾ ಇರಲಿಲ್ಲ ಇವರು. ಓಕೆನಾ? ಅದಕ್ಕೆ ನಾವು ವಿರೋಧಿಸ್ತಾ ಇದ್ರು. ಮೂಢನಂಬಿಕೆಗಳನ್ನು ವಿರೋಧಿಸ್ತಾ ಇದ್ರು. ಯಾರು? ಸತ್ಯಶೋಧಕ ಸಮಾಜದವರು. ನೆಕ್ಸ್ಟ್ ನೋಡಿ, ಸತ್ಯನಿಷ್ಠೆ ಮತ್ತು ತಾರ್ಕಿಕ ವೈಜ್ಞಾನಿಕ ಚಿಂತನೆಗೆ ಉತ್ತೇಜನ ನೀಡಿತು. ಓಕೆನಾ? ಸೈನ್ಸ್, ವೈಜ್ಞಾನಿಕ. ಓಕೆನಾ? ನೆಕ್ಸ್ಟ್ ನೋಡಿ, ಪುರೋಹಿತ ಅಧಿಪತ್ಯ ಮತ್ತು ಅರ್ಥವಿಲ್ಲದ ಧಾರ್ಮಿಕ ಆಚರಣೆಗಳನ್ನು ವಿರೋಧಿಸಿತು. ಸಿಂಪಲ್ ಅರ್ಥ, ಸುಮ್ಮನೆ ಏನೇನೋ ಪೂಜೆಗಳು ಮಾಡೋರು ಅವಾಗೆಲ್ಲ, ಸರಿನಾ? ಅದನ್ನ ವಿರೋಧಿಸ್ತಾ ಇತ್ತು. ಮೂಢನಂಬಿಕೆಗಳನ್ನಂತೂ ಫಸ್ಟೇ ಇವರು ನಂಬ್ತಿರ್ಲಿಲ್ಲ. ಓಕೆನಾ? ಅರ್ಥ ಆಯ್ತಾ? ಇಷ್ಟೇ ಸಿಂಪಲ್. 8 ಪಾಯಿಂಟ್ ಐತೆ. 1 2 3 4 5 6 7 8. ಏನೇ ಡೌಟ್ ಇದ್ರು ಕಮೆಂಟ್ ಸೆಕ್ಷನ್ ಕಮೆಂಟ್ ಹಾಕಿ. ಇಷ್ಟೇ ಸಿಂಪಲ್ 8 ಪಾಯಿಂಟು. ಆರಾಮಾಗಿ ಬರೀರಿ 8 ಪಾಯಿಂಟ್ನ. ಓಕೆನಾ? ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೇಕು ನೀವು. ಓಕೆ, ಕ್ವಶನ್ನ ನೋಡೋಣ. ನೋಡಿ, ರಾಮಕೃಷ್ಣ ಮಿಷನ್ ಸ್ಥಾಪನೆ. ರಾಮಕೃಷ್ಣ ಮಿಷನ್ ಅನ್ನು 1897ರಲ್ಲಿ ಕೋಲ್ಕತ್ತಾ ಸಮೀಪದ ಬೇಲೂರು ಮಠದಲ್ಲಿ ಸ್ಥಾಪಿಸಿತು. ಇಲ್ಲಿ 1897ರಲ್ಲಿ ಕೋಲ್ಕತ್ತಾ ಸಮೀಪದ ಬೇಲೂರು ಮಠದಲ್ಲಿ ಸ್ಥಾಪಿಸಿದರು. ಓಕೆನಾ? ನೆಕ್ಸ್ಟ್ 2ನೇ ಪಾಯಿಂಟು, ಸ್ವಾಮಿ ವಿವೇಕಾನಂದರು ತಮ್ಮ ಗುರು ಶ್ರೀ ರಾಮಕೃಷ್ಣ ಪರಮಹಂಸರು ಅವರ ಸ್ಮರಣಾರ್ಥವಾಗಿ ಇದನ್ನು ಸ್ಥಾಪಿಸಿದರು. ಗುರುವಿನ ನೆನಪಿಗಾಗಿ ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಮಿಷನ್ನ ಸ್ಥಾಪಿಸಿದ್ರು. ಓಕೆನಾ? 3rd ಪಾಯಿಂಟ್ ನೋಡಿ, ಎಲ್ಲ ಧರ್ಮಗಳು ಒಂದೇ, ಸತ್ಯಕ್ಕೆ ದಾರಿ ಎಂದು ನಂಬಿದರು. ಎಲ್ಲ ಧರ್ಮ ಒಂದೇ. ಓಕೆನಾ? ಸತ್ಯಕ್ಕೆ, ಧರ್ಮಗಳು ಸತ್ಯಕ್ಕೆ ದಾರಿ ಅಂತ ಹೇಳಿದವರು ಸ್ವಾಮಿ ವಿವೇಕಾನಂದರು. ಓಕೆನಾ? ನೆಕ್ಸ್ಟ್ ನೋಡಿ, 4ನೇ ಪಾಯಿಂಟು, ಮಾನವ ಸೇವೆಯೇ ದೇವರ ಸೇವೆ ಎಂದು ಸಾರಿದರು. ಮನುಷ್ಯರು ಕಷ್ಟದಲ್ಲಿ ಇರ್ತಾರಲ್ಲ, ಅವಾಗ ಆ ಕಷ್ಟನ ನಾವು ಅವ್ರಿಗೆ ಹೋಗಿ ಹೆಲ್ಪ್ ಮಾಡಿದ್ರೆ ಅದೇ ದೇವರ ಸೇವೆ, ಇದರ ಅರ್ಥ. ಓಕೆ, ನೆಕ್ಸ್ಟ್ ನೋಡಿ, 5ನೇ ಪಾಯಿಂಟ್ ನೋಡಿ, ಶಾಲೆಗಳು, ಕಾಲೇಜ್ಗಳು ಮತ್ತು ವಸತಿ ಗೃಹಗಳನ್ನು ಸ್ಥಾಪಿಸಿ ಶಿಕ್ಷಣವನ್ನು ಉತ್ತೇಜಿಸಿದ್ರು. ಶಾಲೆ ಕಟ್ಟಿಸಿದ್ರು, ಕಾಲೇಜಸ್ನ ಕಟ್ಟಿಸಿದ್ರು. ನೆಕ್ಸ್ಟ್ ಗೃಹ ವಸತಿ, ಹಾಸ್ಟೆಲ್ಸ್, ಇದನ್ನ ಕಟ್ಬಿಟ್ಟು ಉನ್ನತ ವಿದ್ಯಾಭ್ಯಾಸ, ಶಿಕ್ಷಣ, ಒಳ್ಳೆ ಶಿಕ್ಷಣ ಕೊಡಿಸ್ಬೇಕು ಅಂತ ಹೇಳಿ ಈ ಥರ ಶಾಲೆಗಳನ್ನಾಗಿರ್ಬೋದು, ಕಾಲೇಜ್ನಾಗಿರ್ಬೋದು, ವಸತಿ ಗೃಹಗಳನ್ನ ಸ್ಥಾಪಿಸಿದ್ರು. ನೆಕ್ಸ್ಟ್ ನೋಡಿ, ಬರ, ನೆರೆ, ಆರೋಗ್ಯ ಸೇವೆ ಮತ್ತು ಗ್ರಾಮೀಣ ಅಭಿವೃದ್ಧಿಗೆ ಕೆಲಸ ಮಾಡಿದ್ದರು. ಹಳ್ಳಿ ಕಡೆಯಲ್ಲಿ ಯಾರಿಗೆ ಬರ ಬಂದಿರ್ತದೋ, ಬರ ಅಂದರೆ ಬರಡಾಗಿರೋ ಭೂಮಿ, ಫೆಮೈನ್ ಅಂತ ಹೇಳ್ತಾರೆ. ನೆಕ್ಸ್ಟು ಯಾರಿಗೆ ಮನೆ ಇರಲ್ವೋ, ಆರೋಗ್ಯದಲ್ಲಿ ಯಾರಿಗೆ ಸಮಸ್ಯೆ ಇರ್ತದೋ, ಆಗ ರಾಮಕೃಷ್ಣ ಮಿಷನ್ ಹಳ್ಳಿ ಕಡೆಯಲ್ಲಿ ಹೋಗಿ ಭೇಟಿ ನೀಡಿ ಯಾರ್ಯಾರು ಕಷ್ಟ ಇದೆಯೋ ಅದನ್ನ ಅವರು ಸ್ಪಂದಿಸ್ತಿದ್ರು. ಓಕೆನಾ? 7ನೇ ಪಾಯಿಂಟ್ ನೋಡಿ, ಜನರ ಆಧ್ಯಾತ್ಮಿಕ ಹಾಗೂ ನೈತಿಕ ಅಭಿವೃದ್ಧಿಗೆ ಒತ್ತು ನೀಡಿದರು. ಓಕೆ ನೋಡಿ, ಇಟ್ ಏಮ್ ಅಟ್ ದ ಸ್ಪಿರಿಚುವಲ್ ಅಪ್ಲಿಫ್ಟ್ಮೆಂಟ್ ಅಂಡ್ ಮಾರಲ್ ಡೆವಲಪ್ಮೆಂಟ್ ಆಫ್ ದ ಪೀಪಲ್. ಮಾರಲ್ ಡೆವಲಪ್ಮೆಂಟ್ ಅಂತ ಹೇಳಿದ್ರೆ ಆಗಿನ ಕಾಲದಲ್ಲಿ ತುಂಬಾ ಬೇಡದರಿಂದ ನಂಬ್ತಿದ್ರು. ಲೈಕ್ ಮೂಢನಂಬಿಕೆ ಈ ಥರದ್ದೆಲ್ಲ ನಂಬ್ತಿದ್ರಲ್ಲ, ಅದೆಲ್ಲ ತಪ್ಪು. ಮಾರಲ್ಸ್ನ ಹೇಳ್ಕೊಡ್ತಾ ಇದ್ರು ಅವರು. ಏನೇನ ಕಲಿಬೇಕು ನೀವು ಅಂತ ಎಲ್ಲ ಹೇಳ್ಕೊಡ್ತಾ ಇದ್ರು. ಸೊಸೈಟಿ ಅವಾಗ ಅಪ್ಲಿಫ್ಟ್ಮೆಂಟ್ ಆಗುತ್ತೆ, ಅಂದ್ರೆ ಏಳಿಗೆ ಆಗುತ್ತೆ. ಓಕೆನಾ? ನೆಕ್ಸ್ಟ್ ನೋಡಿ, 8ನೇ ಪಾಯಿಂಟ್ ನೋಡಿ, ಭಾರತೀಯರಲ್ಲಿ ರಾಷ್ಟ್ರಭಕ್ತಿ ಮತ್ತು ಆತ್ಮವಿಶ್ವಾಸವನ್ನು ಮೂಡಿಸಿದ್ರು. ಇವಾಗ ಫಾರ್ ಎಕ್ಸಾಂಪಲ್, ನನ್ನ ಕೈಲಾಗಲ್ಲ ಅಂತ ಹೇಳೋರಿಗೆ ನಿನ್ನ ಕೈಲಿ ಎಲ್ಲ ಆಗುತ್ತೆ, ನೀನು ಕಷ್ಟಪಡ್ಬೇಕಷ್ಟೇ. ಓಕೆನಾ? ಆ ಥರ ಸೆಲ್ಫ್ ಕಾನ್ಫಿಡೆನ್ಸ್ನ ತುಂಬ್ತಿದ್ರು ಸ್ವಾಮಿ ವಿವೇಕಾನಂದರು. ಆಗ ಯಾರೇ ಆಗಿರಲಿ ಕೆಲಸನ ಆರಾಮಾಗಿ ಮಾಡ್ಬಿಡ್ತಾ ಇದ್ರು. ನಿನ್ನ ಕೈ ಎಲ್ಲ ಆಗುತ್ತೆ, ನೀನು ಮಾಡ್ತೀಯಾ ಅಂತ ಹೇಳ್ರಿ 100%. ಇವಾಗ ನೀವು ಅಷ್ಟೇ 10th ಎಕ್ಸಾಮಲ್ಲಿ ಒಳ್ಳೆ ಪರ್ಸೆಂಟೇಜ್ ತೆಗಿತೀನಿ ಅಂತ ಕುತ್ಕೊಂಡು ಹೋದ್ರಿ, ಇವತ್ತಿಂದನೇ ಓದಕ್ಕೆ ಸ್ಟಾರ್ಟ್ ಮಾಡಿ, ನೀವು ಅಷ್ಟೇ ಒಳ್ಳೆ ಮಾರ್ಕ್ಸ್ ಕೂಡ ತೆಗಿತೀರ. ಆ ಥರ ಸ್ವಾಮಿ ವಿವೇಕಾನಂದರು ಎಲ್ಲರಿಗೂ ಪ್ರೋತ್ಸಾಹ ನೀಡ್ತಿದ್ರು. ಓಕೆನಾ? ಇಷ್ಟೇ, ಇನ್ನೇನಿಲ್ಲ. 8 ಪಾಯಿಂಟ್ ಐತೆ, ಬೇಗ ಬರ್ಕೊಬಿಡಿ. 6 7 8. ಓಕೆ ನೋಡಿ, ಇಂಗ್ಲೀಷಲ್ಲಿ ನೋಡಿ, ರಾಮಕೃಷ್ಣ ಮಿಷನ್ ವಾಸ್ ಫೌಂಡ್ ಇನ್ 1857 at ಬೇಲೂರ್ ಮಠ್ ನಿಯರ್ ಕಲ್ಕತ್ತಾ. ಫೌಂಡರ್, ಇಟ್ ವಾಸ್ ಫೌಂಡೆಡ್ ಬೈ ಸ್ವಾಮಿ ವಿವೇಕಾನಂದ ಇನ್ ಮೆಮೊರಿ ಆಫ್ ಶ್ರೀ ಗುರು ರಾಮಕೃಷ್ಣ ಪರಮಹಂಸ. ಅವ್ರ ಗುರುಗೋಸ್ಕರ
ಇವರು ಸ್ವಾಮಿ ವಿವೇಕಾನಂದರು ಕಟ್ಟಿದ್ರು. ಓಕೆನಾ. ನೆಕ್ಸ್ಟ್ ನೋಡಿ, ದ ಮಿಷನ್ ಬಿಲೀವ್ಡ್ ದಟ್ ಆಲ್ ರಿಲಿಜಿಯಸ್ ಆರ್ ಈಕ್ವಲ್ ಅಂಡ್ ಲೀಡ್ ಟು ದ ಸೇಮ್ ಟ್ರೂತ್. ನೆಕ್ಸ್ಟ್ ಪಾಯಿಂಟ್, ಇಟ್ ಬಿಲೀವ್ಡ್ ಇನ್ ಸರ್ವಿಸ್ ಟು ಮ್ಯಾನ್ ಕೈಂಡ್ ಆಸ್ ಸರ್ವಿಸ್ ಟು ಗಾಡ್. ಓಕೆನಾ. ನೀವು ಯಾರು ಕಷ್ಟದಲ್ಲಿ ಇರ್ತಾರೋ ಮನುಷ್ಯರು ಅವ್ರಿಗೆ ಹೆಲ್ಪ್ ಮಾಡ್ರಿ, ಅದು ದೇವರ ಸೇವೆನೆ ಅಂತ ಹೇಳಿದ್ರು. ನೋಡ್ರಿ, ದ ಮಿಷನ್ ಎಸ್ಟಾಬ್ಲಿಷ್ ಸ್ಕೂಲ್ಸ್, ಕಾಲೇಜಸ್ ಅಂಡ್ ಹಾಸ್ಟೆಲ್ಸ್ ಟು ಪ್ರಮೋಟ್ ಎಜುಕೇಶನ್ ಒಂದು ಶಿಕ್ಷಣನ ಎಲ್ಲಾ ಕಡೆ ಪ್ರಚಾರ ಮಾಡಕ್ಕೆ ಸ್ಕೂಲ್ ಕಟ್ಟಿದ್ರು, ಕಾಲೇಜ್ ಕಟ್ಟಿದ್ರು, ಹಾಸ್ಟೆಲ್ನ ಕಟ್ಟಿದ್ರು. ಓಕೆನಾ. ನೆಕ್ಸ್ಟ್ ನೋಡಿ, ಇಟ್ ವರ್ಕ್ಡ್ ಇನ್ ದ ಏರಿಯಾಸ್ ಆಫ್ ಫಮೈನ್ ರೀಜನ್, ಬರಭೂಮಿ, ಯಾವುದು ರಾಮಕೃಷ್ಣ ಮಿಷನ್ ಹಳ್ಳಿಗಳ ಕಡೆ ನೋಡಿ, ಹೆಲ್ತ್ ಕೇರ್, ರೂರಲ್ ಡೆವಲಪ್ಮೆಂಟ್. ಓಕೆನಾ. ನೆಕ್ಸ್ಟ್ ನೋಡಿ, ಇಟ್ ಏಮ್ ಟು ಸ್ಪಿರಿಚುವಲ್ ಅಪ್ಲಿಫ್ಟ್ಮೆಂಟ್ ಅಂಡ್ ಮಾರಲ್ ಡೆವಲಪ್ಮೆಂಟ್ ಆಫ್ ಪೀಪಲ್. ಓಕೆನಾ. ದ ಮಿಷನ್ ಇನ್ಸ್ಪೈರ್ಡ್ ನ್ಯಾಷನಲಿಸಮ್ ಅಂಡ್ ಸೆಲ್ಫ್ ಕಾನ್ಫಿಡೆನ್ಸ್ ಅಮಾಂಗ್ ಇಂಡಿಯನ್ಸ್. ಇಂಡಿಯಾದವರಿಗೆ ಸೆಲ್ಫ್ ಕಾನ್ಫಿಡೆನ್ಸ್ ತುಂಬಿಸಿದ್ದೆ ಸ್ವಾಮಿ ವಿವೇಕಾನಂದ. ಓಕೆನಾ. ಓಕೆ, ನಾನು ಬೇಗ ಬರ್ಕೊಳ್ಳಿ. 1 2 3 4 5 6 7 8 ಪಾಯಿಂಟ್ ಐತೆ, ಬೇಗ ಬರ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ನೋಡೋಣ. ಪ್ರಾರ್ಥನಾ ಸಮಾಜ್ ಸ್ಥಾಪನೆ. ಪ್ರಾರ್ಥನಾ ಸಮಾಜವನ್ನು 1867ರಲ್ಲಿ ಮುಂಬೈನಲ್ಲಿ ಸ್ಥಾಪಿಸಿತು. ಮುಂಬೈಯಲ್ಲಿ ಸ್ಥಾಪಿಸಿತು. 1867ನಲ್ಲಿ ಮುಂಬೈಯಲ್ಲಿ ಸ್ಥಾಪಿಸಿತು. ಯಾವುದು ಪ್ರಾರ್ಥನಾ ಸಮಾಜ. ಸ್ಥಾಪಕರು, ಫೌಂಡರ್ ಯಾರು ಅಂದರೆ ಡಾಕ್ಟರ್ ಆತ್ಮಾರಾಮ್ ಪಾಂಡುರಂಗ ಅವರು ಕೇಶವ ಚಂದ್ರಸೇನ್ ಅವರ ಪ್ರೇರಣೆಯಿಂದ ಸ್ಥಾಪಿಸಿದರು. ಇವರ ಇನ್ಸ್ಪಿರೇಷನ್ ಇಂದ ಕೇಶವ ಚಂದ್ರಸೇನ್ ಇವರ ಇನ್ಸ್ಪಿರೇಷನ್ ಇಂದ ಆತ್ಮಾರಾಮ್ ಪಾಂಡುರಂಗ ಅವರು ಪ್ರಾರ್ಥನಾ ಸಮಾಜನ ಕಟ್ಟಿದ್ರು. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಥರ್ಡ್ ಪಾಯಿಂಟ್, ರೂಪರಹಿತ ಒಂದೇ ದೇವರಲ್ಲಿ ನಂಬಿಕೆ ಇಟ್ಟರು. ಒಂದೇ ದೇವರಲ್ಲಿ ಇವರು ನಂಬಿಕೆ ಇಟ್ಟರು. ನೆಕ್ಸ್ಟ್ ಪಾಯಿಂಟ್ ನೋಡಿ, ವಿಗ್ರಹಾರಾಧನೆ, ಅಂಧಶ್ರದ್ಧೆ ಮತ್ತು ಅನವಶ್ಯಕ ಆಚರಣೆಗಳಿಗೆ ವಿರೋಧ ವ್ಯಕ್ತಪಡಿಸಿದ್ರು. ಇವರು ಅಷ್ಟೇ ವಿಗ್ರಹಾರಾಧನೆ, ಅಂಧಶ್ರದ್ಧೆ ಮತ್ತು ಅನವಶ್ಯಕ ಆಚರಣೆ, ಬೇಡದಿರಾದ ಆಚರಣೆ ಎಲ್ಲ ಮಾಡ್ತಾ ಇರಲಿಲ್ಲ, ಅದನ್ನು ವಿರೋಧಿಸ್ತಾ ಇದ್ರು ಇವರು. ನೆಕ್ಸ್ಟ್ ನೋಡಿ, 5ನೇ ಪಾಯಿಂಟು, ಜಾತಿ ವ್ಯವಸ್ಥೆ, ಅಸ್ಪೃಶ್ಯತೆ ಮತ್ತು ಸಾಮಾಜಿಕ ಅನಾಚರಣೆಗಳಿಗೆ ವಿರೋಧಿಸಿದ್ದರು. ಜಾತಿ ವ್ಯವಸ್ಥೆ, ಅಸ್ಪೃಶ್ಯತೆ, ಸಾಮಾಜಿಕ ಅನಾಚರಣೆಗಳಿಗೆ ವಿರೋಧಿಸುತ್ತಿದ್ದರು. ಇವರು ಅಷ್ಟೇ ಕ್ಯಾಸ್ಟ್ ಆಗಿರ್ಬೋದು, ಕ್ಯಾಸ್ಟ್ ಡಿಸ್ಕ್ರಿಮಿನೇಷನ್ ಮಾಡ್ತಿರ್ತಾರಲ್ಲ ಅವ್ರನ್ನ ವಿರೋಧಿಸ್ತಾ ಇದ್ರು. ಸೇಮ್ ಟು ಸೇಮ್ ಪಾಯಿಂಟ್, ಆರ್ಯ ಸಮಾಜ ಏನಿರ್ತದೋ ಪ್ರಾರ್ಥನಾ ಸಮಾಜ ಹಂಗೆ ಇರುತ್ತೆ. 6 ಪಾಯಿಂಟ್ ನೋಡಿ, ಮಹಿಳಾ ಶಿಕ್ಷಣ, ವಿಧವಾ ವಿವಾಹಕ್ಕೆ ಬೆಂಬಲ ನೀಡಿ ಬಾಲ್ಯ ವಿವಾಹಕ್ಕೆ ವಿರೋಧಿಸ್ತಿದ್ದರು. ಅಂದರೆ ಚಿಕ್ಕ ವಯಸ್ಸಲ್ಲೇ ಬೇಗ ಮದುವೆ ಮಾಡ್ತಿದ್ರಲ್ಲ ಅಂಥವ್ರನ್ನ ವಿರೋಧಿಸ್ತಿದ್ರು. ನೆಕ್ಸ್ಟ್, ವಿಧವಾ ವಿವಾಹಕ್ಕೆ ಬೆಂಬಲ, ವಿಡೋ ರಿಮ್ಯಾರೇಜ್ನ ಬೆಂಬಲಿಸ್ತಾ ಇದ್ರು. ಮಹಿಳೆಯರಿಗೆ ಶಿಕ್ಷಣ, ಉನ್ನತ ಶಿಕ್ಷಣ ಕೊಡಿಸ್ಬೇಕು. ಮಹಿಳೆಯರು ಅವತ್ತಿನ ಕಾಲದಲ್ಲೆಲ್ಲ ಮಹಿಳೆಯರು ಬರೀ ಅಡುಗೆ ಮನೆ ಕೆಲಸಕ್ಕೆ ಸೀಮಿತವಾಗಿದ್ರು. ಓಕೆನಾ. ಆಮೇಲೆ ಏನಾಯಿತು, ಈ ಸಮಾಜ ಸುಧಾರಕರು, ಸೋಷಿಯಲ್ ರಿಫಾರ್ಮ್ಸ್ ಬಂದ್ರಲ್ಲ, ಆವಾಗ ಅವರೆಲ್ಲ ಹೇಳಕ್ ಸ್ಟಾರ್ಟ್ ಮಾಡಿದ್ರು, ಮಹಿಳೆಯರಿಗೂ ಉನ್ನತ ಶಿಕ್ಷಣ ಕೊಡಿಸ್ಬೇಕು, ಆಗ ನಮ್ಮ ದೇಶ ಉದ್ಧಾರ ಆಗುತ್ತೆ ಅಂತ ಎಲ್ಲ ಹೇಳಿದ್ರು. ಓಕೆನಾ. ನೆಕ್ಸ್ಟ್ ನೋಡಿ, 7ನೇ ಪಾಯಿಂಟ್ ನೋಡಿ, ಸತ್ಯ, ನೈತಿಕತೆ ಮತ್ತು ಭಕ್ತಿಗೆ ಒತ್ತು ನೀಡಿತು. ಟ್ರೂತ್ ಹಾಗೂ ದೇವ್ರನ್ನ ಡಿವೋಷನಲ್ ಅಲ್ಲಿಗೆ ತುಂಬಾ ಭಕ್ತಿ ಇಟ್ಟಿದ್ರು. ನೆಕ್ಸ್ಟ್ ನೋಡಿ, ಬ್ರಹ್ಮ ಸಮಾಜದ ಪ್ರಭಾವ. ಪ್ರಾರ್ಥನಾ ಸಮಾಜವು ಬ್ರಹ್ಮ ಸಮಾಜದ ಆಲೋಚನೆಗಳಿಂದ ಪ್ರಭಾವವಾಯಿತು. ನೋಡಿ, ಡಾಕ್ಟರ್ ಆತ್ಮಾರಾಮ್ ಪಾಂಡುರಂಗ ಅವರು ಈ ಪ್ರಾರ್ಥನಾ ಸಮಾಜನ ಬಿಲ್ಡ್ ಮಾಡಿದ್ರು. ಓಕೆನಾ, ಫೌಂಡ್ ಮಾಡಿದ್ರು. ಯಾರು ನೋಡ್ಕೊಂಡು? ಬ್ರಹ್ಮ ಸಮಾಜನ. ಓಕೆ, ಇಂಗ್ಲೀಷಲ್ಲಿ ನೋಡೋಣ ಬನ್ನಿ. ಪ್ರಾರ್ಥನಾ ಸಮಾಜ್ ಫೌಂಡೇಶನ್. ಪ್ರಾರ್ಥನಾ ಸಮಾಜ್ ವಾಸ್ ಫೌಂಡೆಡ್ ಇನ್ 1867 ಇನ್ ಬಾಂಬೆ, ಮುಂಬೈ. ಫೌಂಡರ್ ನೋಡಿ, ಇಟ್ ವಾಸ್ ಸ್ಟಾರ್ಟೆಡ್ ಬೈ ದ ಡಾಕ್ಟರ್ ಆತ್ಮಾರಾಮ್ ಪಾಂಡುರಂಗ್ ವಿತ್ ದ ಇನ್ಸ್ಪಿರೇಷನ್ ಆಫ್ ಕೇಶವ್ ಚಂದ್ರಸೇನ್. ಇವ್ರ ಇನ್ಸ್ಪಿರೇಷನ್ ಇಂದ ಇವರು ಫೌಂಡ್ ಮಾಡಿದ್ರು. ಯಾರು? ಆತ್ಮಾರಾಮ್ ಪಾಂಡುರಂಗ ಅವರು. ನೆಕ್ಸ್ಟ್ ನೋಡಿ, ಇಟ್ ಬಿಲೀವ್ಡ್ ಇನ್ ವರ್ಷಿಪ್ ಆಫ್ ಒನ್ ಫಾರ್ಮ್ಲೆಸ್ ಗಾಡ್. ಒಂದ್ ದೇವರಲ್ಲಿ ನಂಬಿಕೆ ಇಕ್ಕಿದ್ರು. ನೋಡಿ, ಇಟ್ ಅಪೋಸ್ಡ್ ಐಡಲ್ ವರ್ಷಿಪ್, ಮೀನಿಂಗ್ಲೆಸ್ ರಿಚುವಲ್ಸ್ ಅಂಡ್ ಸೂಪರ್ಸ್ಟಿಷನ್. ಮೂಢನಂಬಿಕೆ ಆಗಿರ್ಬೋದು, ನೆಕ್ಸ್ಟ್ ಮೂರ್ತಿ ಪೂಜನೆ ಆಗಿರ್ಬೋದು, ಇದನ್ನೆಲ್ಲ ವಿರೋಧ ಮಾಡ್ತಾ ಇದ್ರು. ನೆಕ್ಸ್ಟ್ ನೋಡಿ, ಇಟ್ ವರ್ಕ್ಡ್ ಫಾರ್ ದ ಅಬಾಲಿಷನ್ ಆಫ್ ಕ್ಯಾಸ್ಟ್ ಸಿಸ್ಟಮ್, ಅನ್ಟಚಬಿಲಿಟಿ ಅಂಡ್ ಸೋಷಿಯಲ್ ಎವಿಲ್ಸ್. ನೋಡಿ, ಅನ್ಟಚಬಿಲಿಟಿ ಆಗಿರ್ಬೋದು, ಕ್ಯಾಸ್ಟ್ ಸಿಸ್ಟಮ್ ಆಗಿರ್ಬೋದು, ಇದನ್ನೆಲ್ಲ ವಿರೋಧಿಸ್ತಾ ಇದ್ರು. ನೆಕ್ಸ್ಟ್ ನೋಡಿ, ಪ್ರಾರ್ಥನಾ ಸಮಾಜ್ ಸಪೋರ್ಟೆಡ್ ವುಮೆನ್ಸ್ ಎಜುಕೇಶನ್, ವಿಡೋ ರಿಮ್ಯಾರೇಜ್ ಅಂಡ್ ಅಪೋಸ್ ಚೈಲ್ಡ್ ಮ್ಯಾರೇಜ್ನ ಬೇಗ ಚಿಕ್ಕ ವಯಸ್ಸಲ್ಲೇ ಮದುವೆ ಮಾಡ್ತಾ ಇದ್ರಲ್ಲ, ಅದನ್ನೆಲ್ಲ ಅಪೋಸ್ ಮಾಡ್ತಾ ಇದ್ರು. ಏನಿಲ್ಲ, ನಾನು ಕನ್ನಡದಲ್ಲಿ ಏನು ಹೇಳಿದ ಪಾಯಿಂಟ್ಸು ಅದನ್ನ ಇಂಗ್ಲೀಷಲ್ಲಿ ಹೇಳ್ತಾ ಇದ್ದೀನಿ, ಅಷ್ಟೇ ಸಿಂಪಲ್. ನೆಕ್ಸ್ಟ್ ನೋಡಿ, ಮಾರಲ್ ವ್ಯಾಲ್ಯೂಸ್, ಟ್ರೂತ್ ಅಂಡ್ ಡಿವೋಷನ್. ನೋಡಿ, 8 ಪಾಯಿಂಟ್ ನೋಡಿ, ಪ್ರಾರ್ಥನಾ ಸಮಾಜ್ ವಾಸ್ ಇನ್ಫ್ಲೂಯೆನ್ಸ್ ಬೈ ದ ಐಡಿಯಾಸ್ ಆಫ್ ಬ್ರಹ್ಮ ಸಮಾಜದಿಂದ ಪ್ರಾರ್ಥನಾ ಸಮಾಜನ ಒಂದು ಸಮಾಜ ಹುಟ್ಕೋತು. ಓಕೆನಾ. ನೆಕ್ಸ್ಟ್ ಕ್ವಶನ್ ನೋಡೋಣ ಬನ್ನಿ, ಬೇಗ ಡಿಸ್ಕಸ್ ಮಾಡೋಣ ಬನ್ನಿ. ನೋಡ್ರಿ, ಯುವಕರಿಗೆ ಸ್ವಾಮಿ ವಿವೇಕಾನಂದರು ಹೇಗೆ ಪ್ರೇರಣೆಯ ಮೂಲರಾಗಿದ್ದರು. ಅಂದರೆ ವಿವೇಕಾನಂದರು ನಮ್ಮಂಥ ಮಕ್ಕಳಿಗೆ ಯುವಕರಿಗೆ ಹೆಂಗೆ ಇನ್ಸ್ಪಿರೇಷನ್ ಆದ್ರು ಅಂತ ಈ ಕ್ವಶನ್ ಅಷ್ಟೇ. ನೋಡಿ, ಸ್ವಾಮಿ ವಿವೇಕಾನಂದರು ಯುವಕರಲ್ಲಿ ಆತ್ಮವಿಶ್ವಾಸ ಮತ್ತು ಧೈರ್ಯವನ್ನು ತುಂಬಿದ್ದರು. ಅಂದರೆ ಸೆಲ್ಫ್ ಕಾನ್ಫಿಡೆನ್ಸ್, ಧೈರ್ಯನ ಮಕ್ಕಳಲ್ಲಿ ತುಂಬಿದ್ರು. ನಿಮ್ಮ ಕೈಲಿ ಎಲ್ಲ ಆಗುತ್ತೆ, ನೀವು ಮಾಡ್ಬೋದು, ಕಷ್ಟ ಬಿದ್ದರೆ ಪ್ರತಿಫಲ ಉಂಟು ಅಂತ ಸ್ವಾಮಿ ವಿವೇಕಾನಂದರು ತಿಳಿಸಿದ್ರು. ನೆಕ್ಸ್ಟ್ ಪಾಯಿಂಟ್ ನೋಡಿ, ಮಾನವ ಸೇವೆಯೇ ದೇವರ ಸೇವೆ ಎಂದು ಬೋಧಿಸಿ ಸಮಾಜ ಸೇವೆಗೆ ಯುವಕರನ್ನು ಪ್ರೇರೇಪಿಸಿದರು. ಸಿಂಪಲ್ ನೋಡಿ, ಮಾನವ ಸೇವೆಯೇ ದೇವರ ಸೇವೆ ಎಂದು ಬೋಧಿಸಿ ಸಮಾಜ ಸೇವೆಗೆ ಯುವಕರನ್ನು ಪ್ರೇರೇಪಿಸಿದ್ರು. ಅಂದ್ರೆ ಯಾರು ಕಷ್ಟದಲ್ಲಿ ಇರ್ತಾರೋ ಅವ್ರಿಗೆ ಹೆಲ್ಪ್ ಮಾಡಿದ್ರೆ ಮುಂದೆ ದೇವ್ರು ನಿಮಗೂ ಹೆಲ್ಪ್ ಮಾಡುತ್ತೆ ಅಂತ ವಿವೇಕಾನಂದ ಅವರು ತಿಳಿಸಿದ್ರು.
ಓಕೆ, ಯುವಕರಲ್ಲಿ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ತಂದರು. ನೆಕ್ಸ್ಟ್ ನೋಡಿ ಥರ್ಡ್ ಪಾಯಿಂಟು, ಶಿಸ್ತು, ನೈತಿಕತೆ ಮತ್ತು ದೃಢ ವ್ಯಕ್ತಿತ್ವಕ್ಕೆ ಒತ್ತು ನೀಡಿದರು. ಡಿಸಿಪ್ಲಿನ್ ವಿವೇಕಾನಂದರು ಡಿಸಿಪ್ಲಿನ್ ಬಗ್ಗೆ ತುಂಬ ಹೇಳಿದ್ದಾರೆ. ಡಿಸಿಪ್ಲಿನು, ನೈತಿಕತೆ ಮತ್ತು ದೃಢ ವ್ಯಕ್ತಿತ್ವಕ್ಕೆ, ನಾನು ಇದನ್ನು ಮಾಡಲೇಬೇಕು ಅಂದರೆ ಮಾಡಲೇಬೇಕು, ನಾನು 10th ಒಳ್ಳೆ ಮಾರ್ಕ್ಸ್ ತೆಗಿಬೇಕು ಅಂದರೆ ತೆಗಿಲೇಬೇಕು, ಆ ಥರದ್ರಲ್ಲಿ ವಿವೇಕಾನಂದರು ನಂಬಿಕೆ ಇಟ್ಟಿದ್ರು. ಓಕೆನಾ. ನೆಕ್ಸ್ಟು ಅದನ್ನು ಎಲ್ಲ ಯುವಕರಿಗೂ, ನಮ್ಮಂಥ ಯುವಕರಿಗೆ ತಿಳಿಸಿದ್ರು. ನೆಕ್ಸ್ಟ್ ಫೋರ್ತ್ ಪಾಯಿಂಟ್ ನೋಡಿ, ಆಧ್ಯಾತ್ಮಿಕ ಚಿಂತನೆಯನ್ನು ಮೂಡಿಸಿ ಸಮತೋಲನಯುತ ಜೀವನಕ್ಕೆ ಮಾರ್ಗದರ್ಶನ ನೀಡಿದರು. ಅಂದರೆ ಸಿಂಪಲ್ ಲೈಫ್ ಅಷ್ಟೇ ನೋಡಿ. ಫೋರ್ತ್ ಪಾಯಿಂಟ್ ನೋಡಿ ಇಂಗ್ಲೀಷಲ್ಲಿ, ಈ ಅವೇಕ್ಡ್ ಸ್ಪಿರಿಚುವಲ್ ಕಾನ್ಸೆನ್ಸಸ್ ಅಂಡ್ ಎನ್ಕರೇಜ್ ದ ಬ್ಯಾಲೆನ್ಸ್ ಸ್ಪಿರಿಚುವಲ್ ಆ್ಯಂಡ್ ಮೆಟೀರಿಯಲ್ ಲೈಫ್. ಓಕೆ, ಫಿಫ್ತ್ ಪಾಯಿಂಟ್ ನೋಡಿ, ಭಾರತೀಯ ಸಂಸ್ಕೃತಿ ಮತ್ತು ಪರಂಪರೆಯ ಮೇಲೆ ಗೌರವವನ್ನು ಯುವಕರಲ್ಲಿ ಬೆಳೆಸಿದರು. ಅಂದರೆ ನಮ್ಮ ಇಂಡಿಯಾದಲ್ಲಿ ತುಂಬ ಸಂಸ್ಕೃತಿ ಸಂಪ್ರದಾಯ ಅಂತ ಎಲ್ಲ ತುಂಬ ಇದೆ. ಅದ್ರ ಬಗ್ಗೆ ಯುವಕರಿಗೆ ಹೇಳಿದ್ರು, ಗೌರವಿಸಿದ್ರು. ಓಕೆನಾ. ಅದ್ರ ಮೇಲೆ ಗೌರವ ಕೊಡಬೇಕು, ಅದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಕೂಡ ಮಾಡಿರ್ತಾರೆ ಸ್ವಾಮಿ ವಿವೇಕಾನಂದರು. ಅದೇ ಈ ಪಾಯಿಂಟು. ನೆಕ್ಸ್ಟ್ ನೋಡಿ 6th ಪಾಯಿಂಟ್ ನೋಡಿ, ಇಂಪಾರ್ಟೆಂಟ್ ಪಾಯಿಂಟ್ ಇದು. 6th ಪಾಯಿಂಟು ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ನೋಡಿ. ಎದ್ದು ನಿಲ್ಲಿ, ಎಚ್ಚರಗೊಂಡು ಗುರಿ ತಲುಪುವವರೆಗೂ ನಿಲ್ಲಬೇಡಿ ಎಂದು ಸಂದೇಶ ನೀಡಿದರು. ಏನು ಈ ಪಾಯಿಂಟ್ ಅರ್ಥ ಅಂತ ಹೇಳಿದ್ರೆ, ನೀವೊಂದೇನೋ ಒಂದು ಗುರಿ ಇಟ್ಕೊಂಡಿರ್ತೀರಾ, ಆ ಗುರಿ ತಲುಪುವವರೆಗೂ ನೀವು ನಿಲ್ಲಬೇಡ್ರಿ, ಓಡ್ತಿರ್ಬೇಕು. ಆ ಗುರಿ ತಲುಪಬೇಕಷ್ಟೇ. ಇವಾಗ 10th ಎಕ್ಸಾಮು ಒಳ್ಳೆ ಸ್ಕೋರ್ ಮಾಡಬೇಕು, ನಿಮ್ಮ ಮೈಂಡ್ ಇರಬೇಕಷ್ಟೇ, ಅದಕ್ಕೇನೇನು ಬೇಕು ಅಷ್ಟು ಮಾತ್ರ ಮಾಡಬೇಕು. 7th ಪಾಯಿಂಟ್ ನೋಡಿ, ಅವರ ಸರಳ ಜೀವನ, ಧೈರ್ಯ ಮತ್ತು ತ್ಯಾಗವು ಯುವಕರಿಗೆ ಮಾದರಿಯಾಗಿತ್ತು. ಅವ್ರು ಸಿಂಪಲ್ ಲೈಫ್ ಇತ್ತು ಅವ್ರದ್ದು. ಸ್ವಾಮಿ ವಿವೇಕಾನಂದ ಅವ್ರದ್ದು ಸಿಂಪಲ್ ಲೈಫ್ ಇತ್ತು. ಅವ್ರ ಧೈರ್ಯ, ಶ್ರದ್ಧೆ, ಶಿಸ್ತು ಇದೆಲ್ಲ ಯುವಕರಿಗೆ ಪ್ರೇರಣೆ ಆಯಿತು. ಇಷ್ಟೇ ಪಾಯಿಂಟ್ಸ್, ಇನ್ನೇನಿಲ್ಲ. ಇಂಗ್ಲೀಷಲ್ಲಿ ನೋಟ್ ಡೌನ್ ಮಾಡ್ಕೊಳ್ಳಿ ಪಾಯಿಂಟ್ಗಳನ್ನ ನೋಡಿ. ವಿವೇಕಾನಂದ ಇನ್ಸ್ಪೈರ್ಡ್ ಯಂಗ್ಸ್ಟರ್ಸ್ ಬೈ ಸ್ಪ್ರೀಚಿಂಗ್ ಸೆಲ್ಫ್ ಕಾನ್ಫಿಡೆನ್ಸ್ ಆ್ಯಂಡ್ ಫಿಯರ್ಲೆಸ್ನೆಸ್. ಭಯ ಹೋಗಿಸ್ತಿದ್ರು, ಒಳ್ಳೆ ಸೆಲ್ಫ್ ಕಾನ್ಫಿಡೆನ್ಸ್ನ ತುಂಬ್ತಿದ್ರು. ಓಕೆ. ಸೆಕೆಂಡ್ ಪಾಯಿಂಟು, ದಟ್ ಸರ್ವ್ ಟು ಮ್ಯಾನ್ಕೈಂಡ್ ಈಸ್ ಸರ್ವಿಸ್ ಟು ಗಾಡ್, ಮೋಟಿವೇಟಿಂಗ್ ಯೂತ್ ಟು ಸರ್ವ್ ಸೊಸೈಟಿ. ಅವಾಗಲೇ ಹೇಳಿದೆ ನಾನು ನಿಮಗೆ. ಓಕೆ. ನೆಕ್ಸ್ಟ್ ಥರ್ಡ್ ಪಾಯಿಂಟ್ ನೋಡಿ, ಈ ಎಂಫೆಸಸ್ ಸ್ಟ್ರಾಂಗ್ ಕ್ಯಾರೆಕ್ಟರ್, ಡಿಸಿಪ್ಲಿನ್ ಆ್ಯಂಡ್ ಮಾರಲ್ ವ್ಯಾಲ್ಯೂಸ್ ಅಮಾಂಗ್ ದ ಯೂತ್. ನೆಕ್ಸ್ಟ್ ನೋಡಿ 5th ಪಾಯಿಂಟ್ ನೋಡಿ, ಇಂಡಿಯನ್ ಕಲ್ಚರ್ ಆ್ಯಂಡ್ ಹೆರಿಟೇಜ್ ಅಮಾಂಗ್ ಯೂತ್ ಇಂಡಿಯನ್ಸ್. ನೆಕ್ಸ್ಟ್ 6th ಪಾಯಿಂಟ್ ನೋಡಿ, ಈ ಕಾಲ್ಡ್ ಅಪಾನ್ ಯೂತ್ ಟು ಅರೈಸ್ ಅವೇಕ್ ಆ್ಯಂಡ್ ವರ್ಕ್ ಹಾರ್ಡ್ ಟು ಅಚೀವ್ ದೇರ್ ಗೋಲ್ಸ್. ಅವರ ಗೋಲ್ಸ್ನ ಮುಟ್ಟೋವರೆಗೂ ನೀವು ಕೂರಬಾರ್ದು. ಓಕೆ. 7th ಪಾಯಿಂಟ್, ಈಸ್ ಓನ್ ಲೈಫ್ ಆಫ್ ಸಿಂಪ್ಲಿಸಿಟಿ, ಕರೇಜ್ ಆ್ಯಂಡ್ ಡೆಡಿಕೇಶನ್ ಬಿಕಮ್ಸ್ ಆನ್ ಐಡಿಯಲ್ ಆಫ್ ಯಂಗ್ಸ್ಟರ್. ಓಕೆನಾ. ಇಷ್ಟೇ. ನಾವು ಸಿಂಪಲ್ ನಮ್ಮ ಮದರ್ ಟಂಗ್, ನೀವು ಯಾರೇ ಮದರ್ ಟಂಗ್ ಎಲ್ಲ ಇತ್ತೋ, ನೀವು ಯಾರೇ ಮದರ್ ಟಂಗ್ ಯೂಸ್ ಮಾಡ್ತಿರೋ ಮನೇಲಿ, ಅದರಲ್ಲಿ ನೀವು ಅರ್ಥ ಮಾಡ್ಕೊಳ್ಳಿ. ಬೇಗ ನೀವು ಯಾವುದೇ ಕಾರಣಕ್ಕೂ ಮರೆಯಲ್ಲ. ಮದರ್ ಟಂಗಲ್ಲಿ ನೀವು ಅರ್ಥ ಮಾಡ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಮರೆಯಲ್ಲ. ಒಂದು ಇಂಗ್ಲೀಷ್ ಒಂದು ಭಾಷೆ ಅಷ್ಟೇ. ಓಕೆನಾ. ನಾವು ಏನೇ ಓದಿದ್ರು ನಮ್ಮ ಮದರ್ ಟಂಗಲ್ಲಿ ತಿಳ್ಕೋಬೇಕು. ಅಲ್ಲಿ ಇಂಗ್ಲೀಷಲ್ಲಿ ಇರಲಿ, ಕನ್ನಡದಲ್ಲಿ ಇರಲಿ, ಹಿಂದಿಲೇ ಇರಲಿ, ನಮ್ಮ ಮದರ್ ಟಂಗಲ್ಲಿ ನಾವು ತಿಳ್ಕೊಂಡ್ರೆ ಅದು ಯಾವತ್ತೂ ನಾವು ಮರೆಯಲ್ಲ. ಓಕೆನಾ. ಬನ್ನಿ ನೆಕ್ಸ್ಟ್ ಕ್ವಶನ್ ನೋಡೋಣ. ಬನ್ನಿ ಕ್ವಶನ್ ನೋಡಿ, ಡೆರೋಜಿಯಾ ಅವರು ಸಾರಿದ ತತ್ವಗಳು. ಇವ್ರದ್ದೇನು ಟೀಚಿಂಗ್ಸ್ ಅಂತ ನೋಡೋಣ. ನೋಡಿ, ಡೆರೋಜಿಯಾ ಅವರು ತಾರ್ಕಿಕ ಮತ್ತು ವಿವೇಕಬದ್ಧ ಚಿಂತನೆಗೆ ಒತ್ತು ನೀಡಿದರು. ಲಾಜಿಕಲ್ ಥಿಂಕಿಂಗ್ನ ಇವರು ಮಾಡಬೇಕು ಅಂತ ಹೇಳಿದರು. ನೆಕ್ಸ್ಟ್ ನೋಡಿ, ಮೂಢನಂಬಿಕೆಗಳು ಮತ್ತು ಅಂಧ ಆಚರಣೆಗಳಿಗೆ ವಿರೋಧ ವ್ಯಕ್ತಪಡಿಸಿದರು. ಆಲ್ಮೋಸ್ಟ್ ಎಲ್ಲ ಪಾಯಿಂಟಲ್ಲೂ ರಿಪೀಟೆಡ್ ಆಗಿದೆ ಈ ಪಾಯಿಂಟ್ ನೋಡಿ. ಮೂಢನಂಬಿಕೆಗಳು ನಂಬೇಡ್ರಿ ಅಂತಾನೆ ಎಲ್ಲರೂ ಹೇಳ್ತಿದ್ರು. ನೆಕ್ಸ್ಟ್ ನೋಡಿ 3ನೇ ಪಾಯಿಂಟ್ ನೋಡಿ, ಸ್ವಾತಂತ್ರ್ಯ ಚಿಂತನೆ ಮತ್ತು ಅಭಿವ್ಯಕ್ತಿಯ ಸ್ವಾತಂತ್ರ್ಯಕ್ಕೆ ಬೆಂಬಲ ನೀಡಿತು. ಓಕೆನಾ. ನೋಡಿ 3rd ಪಾಯಿಂಟ್ ನೋಡಿ, ಈ ಸಪೋರ್ಟೆಡ್ ಫ್ರೀ ಥಿಂಕಿಂಗ್ ಆ್ಯಂಡ್ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್. ನಮ್ಮ ಮನಸ್ಸಲ್ಲಿ ಏನೇನಿರುತ್ತೋ ಅದನ್ನು ನಾವು ಹಂಚ್ಕೋಬೋದು ಎಲ್ಲರ ಹತ್ರನೂ. ಆ ಥರನ ಡಿರೋಜಾ ಅವರು ಹೇಳ್ತಿದ್ರು. ಓಕೆ. ನೆಕ್ಸ್ಟ್ ಪಾಯಿಂಟ್ ನೋಡಿ, ಎಲ್ಲ ಮಾನವರು ಸಮಾನರು ಎಂಬ ತತ್ವವನ್ನು ಸಾರಿದರು. ನಾವೆಲ್ಲರೂ ಒಂದೇ ಅಂತ ತತ್ವನ ಸಾರಿದ್ರು ಯಾರು? ಡಿರೋಜಾ ಅವರು. ಓಕೆ. ನೆಕ್ಸ್ಟ್ ನೋಡಿ 5th ಪಾಯಿಂಟ್ ನೋಡಿ, ಜಾತಿ ಭೇದ ಮತ್ತು ಅಸ್ಪೃಶ್ಯತೆ ಮೊದಲಾದ ಅನಾಚಾರಗಳನ್ನು ಟೀಕಿಸಿದರು. ಇದೆಲ್ಲ ಜಾತಿ ಭೇದ ಅವಾಗೆಲ್ಲ ಮಾಡ್ತಿದ್ರಲ್ಲಪ್ಪ, ಅದನ್ನ ಟೀಕಿಸ್ತಾ ಇದ್ರು, ಅದನ್ನೆಲ್ಲ ಮಾಡಕೂಡ್ದು ಅಂತ. ನೆಕ್ಸ್ಟ್ 6ನೇ ಪಾಯಿಂಟ್ ನೋಡಿ, ಆಧುನಿಕ ಮತ್ತು ಪಾಶ್ಚಾತ್ಯ ಶಿಕ್ಷಣಕ್ಕೆ ಒತ್ತು, ವೆಸ್ಟರ್ನ್ ಎಜುಕೇಷನ್ಗೆ ಇಂಪಾರ್ಟೆಂಟ್ ಕೊಡ್ತಿದ್ರು ಇವರು. ಡಿರೋಜಾ ಅವರು ವೆಸ್ಟರ್ನ್ ಎಜುಕೇಷನ್ಗೆ ಇಂಪಾರ್ಟೆನ್ಸ್ ಕೊಡ್ತಿದ್ರು. ನೆಕ್ಸ್ಟ್ 7ನೇ ಪಾಯಿಂಟ್ ನೋಡಿ, ವೈಜ್ಞಾನಿಕ ಮನೋಭಾವ ಮತ್ತು ಪ್ರಶ್ನಿಸುವ ಧೋರಣೆಯನ್ನು ಉತ್ತೇಜಿಸಿದರು. ಓಕೆ. ನೆಕ್ಸ್ಟ್ ನೋಡಿ, ಕ್ವಶನ್ಸ್ ಮಾಡೋ ಅಧಿಕಾರ ಕೊಟ್ಟರು. ನೋಡಿ, ಕ್ವಶನಿಂಗ್ ಆಟಿಟ್ಯೂಡ್, ಕ್ವಶನ್ ಮಾಡಬೇಕು. ನೆಕ್ಸ್ಟ್ ನೋಡಿ 8 ಪಾಯಿಂಟ್ ನೋಡಿ, ವ್ಯಕ್ತಿಯ ಹಕ್ಕುಗಳು ಮತ್ತು ಸ್ವಾತಂತ್ರ್ಯವನ್ನು ಬೆಂಬಲಿಸುತ್ತಿದ್ದರು. ನಮ್ಮ ಹಕ್ಕು ಏನಿದೆ ಅದನ್ನು ತಗೋಬೇಕು ಸೊಸೈಟಿಲಿ ನಾವು. ಓಕೆನಾ. ಅದ್ರ ಮೇಲೆ ಬೆಂಬಲ ನೀಡ್ತಾ ಇದ್ರು ಯಾರು? ಡೆರೋಜಿಯಾ ಅವರ ಸಾರಿದ ತತ್ವಗಳು. 8 ಪಾಯಿಂಟ್ ಇದೆ, ಆರಾಮಾಗಿ ಬರೀಬೋದು. ನೀಟಾಗಿ ನೋಡ್ಕೊಳ್ಳಿ, ಪಾಯಿಂಟ್ಸ್ ನೋಡ್ಕೊಳ್ಳಿ. ಇಂಗ್ಲೀಷಲ್ಲಿ ನೋಡಿ ಒಂದ್ಸಲಿ. ಪ್ರಿನ್ಸಿಪಲ್ ಅವೇಕ್ಡ್ ಬೈ ಡೆರೋಜಿಯಾ. ನೋಡಿ, ಡೆರೋಜಿಯಾ ಎನ್ಕರೇಜ್ಡ್ rational and logical thinking. He opposed the superstitious rituals and blind beliefs. He supported free thinking and freedom of expression. ಓಕೆನಾ. ನೆಕ್ಸ್ಟ್ ನೋಡಿ, he believed in equality of all human beings. ಎಲ್ಲರೂ ಒಂದೇ. ನೋಡಿ, he criticized social evils like caste discrimination and untouchability. ಪ್ರತಿ ಪಾಯಿಂಟಲ್ಲಿ ರಿಪೀಟ್ ಆಗಿದೆ, ಅವಾಗಿಂದ ನಾನು ಹೇಳ್ತಾ ಇದ್ದೀನಿ ನಾನು. ನೋಡಿ 6 ಪಾಯಿಂಟ್ ನೋಡಿ, ಈ ಎಂಫೇಸ್ಡ್ ಮಾಡರ್ನ್ ಅಂಡ್ ವೆಸ್ಟರ್ನ್ ಎಜುಕೇಶನ್. ಇದ್ರ ಮೇಲೆ ಇಂಪಾರ್ಟೆನ್ಸ್ ಕೊಟ್ಟರು. ಈ ಪ್ರಮೋಟೆಡ್ ಸೈಂಟಿಫಿಕ್ ಟೆಂಪರ್ ಅಂಡ್ ಕ್ವಶನಿಂಗ್ ಆಟಿಟ್ಯೂಡ್. ಓಕೆನಾ. ನೆಕ್ಸ್ಟ್ ನೋಡಿ, ಈ ಸಪೋರ್ಟೆಡ್ ಇಂಡಿವಿಜುವಲ್ ರೈಟ್ಸ್ ಅಂಡ್ ಪರ್ಸನಲ್ ಫ್ರೀಡಮ್. ಎಲ್ಲರಿಗೂ ಅವ್ರವ್ರದಾದಂಥ ಒಂದು ಫ್ರೀಡಮ್ ಸಿಗಬೇಕು ಅಂತ ಡೆರೋಜಿಯಾ ಅವರು ಹೇಳಿದರು. ಓಕೆನಾ. ನೋಡಿ, ಪಾಯಿಂಟ್ ನೋಟ್ ಮಾಡ್ಕೊಂಡ್ರಾ? ಓಕೆ. ನೆಕ್ಸ್ಟ್ ಕ್ವಶನ್ ಬನ್ನಿ. ಏಮ್ಸ್ ಆಫ್ ಅಲಿಗರ್ ಮೂವ್ಮೆಂಟ್. ನೋಡಿ,
ಟು ಪ್ರಮೋಟ್ ವೆಸ್ಟರ್ನ್ ಅಂಡ್ ಸೈಂಟಿಫಿಕ್ ಎಜುಕೇಶನ್ ಅಮಾಂಗ್ ಮುಸ್ಲಿಮ್ಸ್. ನೋಡಿ, ವೆಸ್ಟರ್ನ್ ಎಜುಕೇಶನ್ಗೆ ಇಂಪಾರ್ಟೆನ್ಸ್ ಕೊಟ್ಟರು ಮುಸ್ಲಿಮ್ಸ್ ಸಹ. ನೋಡಿ ಇಲ್ಲಿ ಪಾಯಿಂಟ್ಸ್ ನೋಡಿ, ಮುಸ್ಲಿಂ ಸಮುದಾಯದಲ್ಲಿ ಪಾಶ್ಚಾತ್ಯ ಮತ್ತು ವೈಜ್ಞಾನಿಕ ಶಿಕ್ಷಣವನ್ನು ಹರಡುವುದು. ಸೆಕೆಂಡ್ ಪಾಯಿಂಟ್ ನೋಡಿ, ಮುಸ್ಲಿಮರ ಸಾಮಾಜಿಕ ಮತ್ತು ಶೈಕ್ಷಣಿಕ ಸ್ಥಿತಿಯನ್ನು ಉತ್ತಮಪಡಿಸುವುದು. ಅಂದರೆ ಅವರು ಏಳಿಗೆ ಆಗಬೇಕಲ್ವಾ, ಹಾಗಾಗಿ ಟು ಇಂಪ್ರೂವ್ ಎಜುಕೇಶನಲ್ ಅಂಡ್ ಸೋಷಿಯಲ್ ಕಂಡೀಷನ್ ಆಫ್ ಮುಸ್ಲಿಂ. ಅವರು ಸೋಷಿಯಲ್ ಎಜುಕೇಶನ್ ಬಗ್ಗೆ ಇಂಪಾರ್ಟೆನ್ಸ್ ಕೊಟ್ಟರು, ಹಾಗೆ ಏಳಿಗೆ ಆಗಬೇಕು ಅಂತ ಅವರು ಹೋರಾಡಿದ್ರು. ನೆಕ್ಸ್ಟ್ ನೋಡಿ, ಮೂರನೇ ಪಾಯಿಂಟ್ ನೋಡಿ, ಟು ಎನ್ಕರೇಜ್ ಲರ್ನಿಂಗ್ ಆಫ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಫಾರ್ ಬೆಟರ್ ಆಪರ್ಚುನಿಟೀಸ್. ಮುಂದೆ ನಮ್ಗೆ ಒಳ್ಳೊಳ್ಳೆ ಆಪರ್ಚುನಿಟೀಸ್ ಬರುತ್ತೆ ಅಂದ್ಬಿಟ್ಟು ಇಂಗ್ಲಿಷ್ ಎಜುಕೇಷನ್ನ, ಇಂಗ್ಲಿಷ್ ಲ್ಯಾಂಗ್ವೇಜ್ನ ಕಲಿತಾ ಇದ್ರು. ನೆಕ್ಸ್ಟ್ ನೋಡಿ, ಟು ರಿಮೂವ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಿಟ್ವೀನ್ ಇಸ್ಲಾಮಿಕ್ ಆ್ಯಂಡ್ ಮಾಡರ್ನ್ ಸೈನ್ಸ್. ಈ ಮಾಡರ್ನ್ ಸೈನ್ಸ್ ಮತ್ತು ಇಸ್ಲಾಮಿಕ್ ಓದಬೇಕಾದ್ರೆ ಎರಡರಲ್ಲೂ ಒಂದು ಭಿನ್ನಾಭಿಪ್ರಾಯ ಬಂದಿತ್ತು, ಹಾಗಾಗಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ನ ರಿಮೂವ್ ಮಾಡಿದ್ರು ಅವರು. ಓಕೆನಾ, ಇಸ್ಲಾಮ್ ಆ್ಯಂಡ್ ಮಾಡರ್ನ್ ಎಜುಕೇಷನ್. ನೆಕ್ಸ್ಟ್ ನೋಡಿ, ಐದನೇ ಪಾಯಿಂಟ್ ನೋಡಿ, ಟು ಬ್ರಿಂಗ್ ಸೋಷಿಯಲ್ ರಿಫಾರ್ಮ್ಸ್ ಆ್ಯಂಡ್ ರಿಮೂವ್ ಬ್ಯಾಕ್ವರ್ಡ್ ಕಸ್ಟಮ್ಸ್. ಅವರು ಸಮಾಜ ತಂದ್ರು ನೋಡ್ರಿ, ಟು ಬ್ರಿಂಗ್ ಸೋಷಿಯಲ್ ರಿಫಾರ್ಮ್ಸ್ ಆ್ಯಂಡ್ ರಿಮೂವ್ ಬ್ಯಾಕ್ವರ್ಡ್ ಕಸ್ಟಮ್ಸ್. ಐದನೇ ಪಾಯಿಂಟ್ ನೋಡಿ, ಹಿಂದುಳಿದ ಸಂಪ್ರದಾಯಗಳನ್ನು ನಿವಾರಿಸಿ ಸಮಾಜ ಸುಧಾರಣೆ ತರುವುದು. ಅಂದರೆ ಸೋಷಿಯಲ್ ರಿಫಾರ್ಮ್ಸ್ನ ತರಬೇಕು ಅಂತ ಇವರು ಹೇಳಿದ್ರು. ನೆಕ್ಸ್ಟ್ ನೋಡಿ, ಟು ಎನ್ಕರೇಜ್ ಮುಸ್ಲಿಂ ಟು ಕೋಆಪರೇಟ್ ವಿತ್ ಬ್ರಿಟಿಷ್ ರೂಲರ್ಸ್. ಅವರು ಅಷ್ಟೇ ಮುಸ್ಲಿಮ್ಸ್ ಅವರು ಬ್ರಿಟಿಷ್ ಅವ್ರಿಗೆ ಕೋಆಪರೇಟ್ ಮಾಡಿದ್ರು. ಓಕೆನಾ, ಅವ್ರ ಉದ್ಧಾರಕ್ಕೆ ಇವ್ರು ಕೋಆಪರೇಟ್ ಮಾಡಿದ್ರು. ನೆಕ್ಸ್ಟ್ ನೋಡಿ, ಸೆವೆಂತ್ ಅಂತೂ ಟು ಕ್ರಿಯೇಟ್ ಪೊಲಿಟಿಕಲ್ ಆ್ಯಂಡ್ ನ್ಯಾಷನಲ್ ಅವೇರ್ನೆಸ್ ಅಮಾಂಗ್ ಮುಸ್ಲಿಮ್ಸ್ ಥ್ರೂ ಎಜುಕೇಷನ್. ನೋಡಿ, ಶಿಕ್ಷಣ ಮೂಲಕ ಮುಸ್ಲಿಮರಲ್ಲಿ ರಾಜಕೀಯ ಮತ್ತು ರಾಷ್ಟ್ರೀಯ ಜಾಗೃತಿಯನ್ನು ಮೂಡಿಸಿದರು. ಓಕೆ, ರಾಷ್ಟ್ರೀಯ ಜಾಗೃತಿ, ಓಕೆ, ನಾವು ಹೆಂಗಿರಬೇಕು ಹೇಗಿರಬೇಕು ಅಂತ ಮೂಡಿಸಿದ್ರು. ಯಾದ್ರ ಮೇಲೆ? ಪೊಲಿಟಿಕಲ್ಸ್ ಎಜುಕೇಷನ್ ಮುಖಾಂತರ. ಎಜುಕೇಷನಿಂದ ನಾವು ಪೊಲಿಟಿಕಲ್ನ ಕಲಿತೀವಿ, ರಾಜಕೀಯಕ್ಕೆ ಹೋಗ್ಬೋದು, ಅದರಿಂದ ನಾವು ಉದ್ಧಾರ ಆಗ್ಬೋದು ಅಂತ ನೋಡಿ ಶಿಕ್ಷಣದ ಮೂಲಕ, ಯಾತ್ರ ಎಜುಕೇಷನ್ ಮೂಲಕ ಮುಸ್ಲಿಮರಲ್ಲಿ ರಾಜಕೀಯ ಮತ್ತು ರಾಷ್ಟ್ರೀಯ ಜಾಗೃತಿಯನ್ನು ಮೂಡಿಸಿದ್ರು. ಪೊಲಿಟಿಕ್ಸ್ಗೆ ಹೋಗ್ಬೋದು, ಮತ್ತೆ ಎಲ್ಲರಿಗೂ ನಾವು ಒಂದು ಸಂದೇಶ ಕೊಡ್ಬೋದು ಅಂದ್ಬಿಟ್ಟು ಎಜುಕೇಷನ್ ಮೇಲೆ ಇಂಪಾರ್ಟೆನ್ಸ್ ಕೊಟ್ಟರು. ಯಾರು? ಅಲಿಗರ್ ಮೂವ್ಮೆಂಟು. ಇಷ್ಟೇ ಸಿಂಪಲ್. 8 ಪಾಯಿಂಟ್ ಇದೆ, 7 ಪಾಯಿಂಟ್ ಇದೆ, ನೋಟ್ ಡೌನ್ ಮಾಡ್ಕೊಳ್ಳಿ. 7 ಪಾಯಿಂಟ್ಸು ನೋಟ್ ಡೌನ್ ಮಾಡ್ಕೊಳ್ಳಿ, ಬೇಗ ನೋಟ್ ಡೌನ್ ಮಾಡ್ಕೊಳ್ಳಿ. ಇಂಗ್ಲೀಷಲ್ಲೂ ಇದೆ, ಕನ್ನಡದಲ್ಲೂ ಇದೆ. ಬನ್ನಿ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಬನ್ನಿ ಈಗ ಥಿಯೋಸಫಿಕಲ್ ಸೊಸೈಟಿ ಬಗ್ಗೆ ಡಿಸ್ಕಸ್ ಮಾಡೋಣ. ಸ್ಥಾಪನೆ. ಥಿಯೋಸಫಿಕಲ್ ಸೊಸೈಟಿಯನ್ನು 1875ರಲ್ಲಿ ಮೇಡಮ್ HP ಬ್ಲಾವಟ್ಸ್ಕಿ ಮತ್ತು ಕರ್ನಲ್ HS ವೋಲ್ಕರ್ ಸ್ಥಾಪಿಸಿದರು. ಓಕೆನಾ, ಯಾರ್ಯಾರು ಸ್ಥಾಪಿಸಿದ್ರು? ಯಾವಾಗ? 1875 ಸ್ಥಾಪಿಸಿದ್ರು. ಯಾರು ಅಂತ ಹೇಳಿದ್ರೆ, ಫೌಂಡ್ ಮಾಡಿದ್ದು 1875. ಯಾರು ಅಂತ ಹೇಳಿದ್ರೆ HP ಬ್ಲಾವಟ್ಸ್ಕಿ ಮತ್ತು ಕರ್ನಲ್ HS ವೋಲ್ಕರ್ ಸ್ಥಾಪಿಸಿದ್ರು. ಉದ್ದೇಶ ಏನಿದ್ರು? ಇಟ್ ಮೇನ್ ಏಮ್ ಟು ಪ್ರಮೋಟ್ ಯೂನಿವರ್ಸಲ್ ಬ್ರದರ್ಹುಡ್ ಅಂಡ್ ಸ್ಪಿರಿಚುವಲ್ ಅಂಡರ್ಸ್ಟ್ಯಾಂಡಿಂಗ್. ಅಣ್ಣ ತಮ್ಮಂದಿರ ಬಾಂಧವ್ಯ, ಬ್ರದರ್ಹುಡ್. ಓಕೆ, ಯೂನಿವರ್ಸಲ್ ಬ್ರದರ್ಹುಡ್, ನಾವೆಲ್ಲರೂ ಒಂದು ಅಂತ ಇವರು ಹೇಳಿದ್ರು. ನೆಕ್ಸ್ಟ್ ನೋಡಿ, ಸರ್ವಮಾನವ ಸಹೋದರತ್ವ ಮತ್ತು ಆಧ್ಯಾತ್ಮಿಕ ಅರಿವನ್ನು ಬೆಳೆಸುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಓಕೆ, ನೆಕ್ಸ್ಟ್ ನೋಡಿ, ಎಲ್ಲ ಧರ್ಮಗಳ ಏಕತೆ ಮತ್ತು ಪ್ರಾಚೀನ ಭಾರತೀಯ ತತ್ವಶಾಸ್ತ್ರದ ಅಧ್ಯಯನಕ್ಕೆ ಒತ್ತು ನೀಡಿತು. ಯಾವ್ದಾವ್ದು ಅವಾಗ ಹಾಳಾಗಿತ್ತಲ್ಲ ಅದನ್ನ ಕನ್ಸ್ಟ್ರಕ್ಟ್ ಮಾಡಿದ್ರು. ಎಲ್ಲ ಧರ್ಮಗಳು ಏಕತೆ ಅದ್ಮೇಲೆ ನಂಬಿಕೆ ಇಕ್ಕಿದ್ರು. ನೋಡ್ರಿ, ಇಟ್ ಬಿಲೀವ್ಸ್ ಇನ್ ಯೂನಿಟಿ ಆಫ್ ಆಲ್ ರಿಲಿಜನ್. ನೋಡಿ, ಇಟ್ ಬಿಲೀವ್ಸ್ ಇನ್ ಯೂನಿಟಿ ಆಫ್ ಆಲ್ ರಿಲಿಜನ್ ಅಂಡ್ ದ ಸ್ಟಡಿ ಆಫ್ ಏನ್ಷಂಟ್ ಇಂಡಿಯನ್ ಫಿಲಾಸಫಿ. ಏನ್ಷಂಟ್ ಇಂಡಿಯನ್ ಫಿಲಾಸಫಿನ ಸ್ಟಡಿ ಮಾಡಿದ್ರು. ಓಕೆ, ಯೂನಿಟಿ ಆಫ್ ಆಲ್ ರಿಲಿಜನ್ ಎಲ್ಲರೂ. ನೆಕ್ಸ್ಟ್ ನೋಡಿ, ದ ಸೊಸೈಟಿ ವರ್ಕ್ಔಟ್ ಫಾರ್ ದ ರಿವೈವಲ್ ಆಫ್. ನೋಡಿ ನೆಕ್ಸ್ಟ್ ಪಾಯಿಂಟ್ ನೋಡಿ, ಭಾರತೀಯ ಸಂಸ್ಕೃತಿ ಮತ್ತು ಶಿಕ್ಷಣದ ಪುನರುಜ್ಜೀವನಕ್ಕೆ ಕೆಲಸ ಮಾಡಿತ್ತು. ಯಾವ್ದಾವ್ದು ಅವಾಗೆಲ್ಲ ಹಾಳಾಗಿತ್ತಲ್ಲ ಅದ್ರ ಮೇಲೆ ಕೆಲಸ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಸಂಸ್ಕೃತಿ ಆಗಿರ್ಬೋದು, ಶಿಕ್ಷಣದ ಮೇಲೆ ಆಗಿರ್ಬೋದು, ಅದನ್ನ ಇವರು ಪ್ರೇರಣೆ ಮಾಡಿದ್ರು. ಓಕೆ, ನೆಕ್ಸ್ಟ್ ನೋಡಿ, ಆನಿ ಬೆಸೆಂಟ್. ಈ ಅಮ್ಮ ತುಂಬಾ ಇಂಪಾರ್ಟೆಂಟ್ ಟೆಸ್ಟಿಗೆ. ನೋಡಿ, ಆನಿ ಬೆಸೆಂಟ್ ಅವರ ನೇತೃತ್ವದಲ್ಲಿ ಇದು ಜನಪ್ರಿಯತೆ ಪಡೆದು ಮತ್ತು ರಾಷ್ಟ್ರೀಯ ಜಾಗೃತಿ ಸಹಾಯ ಮಾಡಿತ್ತು. ಇವ್ರು ಬಂದಾದ್ಮೇಲೆ ಥಿಯೋಸಫಿಕಲ್ ಸೊಸೈಟಿ ಏನು ಅಂತ ಪ್ರತಿಯೊಬ್ಬರಿಗೂ ಗೊತ್ತಾಯ್ತು. ಓಕೆ, ಆನಿ ಬೆಸೆಂಟ್ ಇಂಪಾರ್ಟೆಂಟ್. ಆನಿ ಬೆಸೆಂಟ್ ವೆರಿ ಇಂಪಾರ್ಟೆಂಟ್. ಓಕೆನಾ, ಬನ್ನಿ ನೆಕ್ಸ್ಟ್ ಕ್ವಶನ್ ನೋಡೋಣ. ಬನ್ನಿ ಇವಾಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಯಂಗ್ ಬೆಂಗಾಲ್ ಚಳುವಳಿ ಪರಿಣಾಮಗಳು. ಓಕೆ, ಫಸ್ಟ್ ಪಾಯಿಂಟ್ ನೋಡಿ, ಯುವ ಜನರಲ್ಲಿ ತಾರ್ಕಿಕ ಮತ್ತು ವೈಜ್ಞಾನಿಕ ಚಿಂತನೆ ಬೆಳೆಯಲು ಸಹಾಯ ಮಾಡಿತ್ತು. ಅಂದರೆ ನೀವೆಲ್ಲ ತುಂಬ ಓದಿದ್ದೀರಾ, ಓದೆಲ್ಲ ತಿಳ್ಕೊಂಡಿದ್ದೀರಾ, ಯಾವುದೇ ಮೂಢನಂಬಿಕೆಗಳ ಮೇಲೆ ನೀವು ನಂಬಾರ್ದು ಅಂತ ಯಂಗ್ ಇಂಡಿಯಾ ಬೆಂಗಾಲ್ ಚಳುವಳಿ ಹೇಳ್ತು. ನೆಕ್ಸ್ಟ್ ನೋಡಿ, ಮೂಢನಂಬಿಕೆಗಳು, ಆಚರಣೆಗಳು ಮತ್ತು ವಿಗ್ರಹಾರಾಧನೆ ವಿರೋಧ ವ್ಯಕ್ತಪಡಿಸಿತ್ತು. ನೋಡಿ, ಮೂಢನಂಬಿಕೆಗಳ ಮೇಲೆ ನೀವು ಯಾವುದೇ ಕಾರಣಕ್ಕೂ ನಂಬಿಕೆ ಇಡಬಾರ್ದು. ಆಚರಣೆ ಬೇಡದಿರೋ ಆಚರಣೆ ಆಗಿರ್ಬೋದು, ಒಂದೇ ದೇವರಲ್ಲಿ ನಂಬಿಕೆ ಇಡಬೇಕು, ಲೈಕ್ ಒಂದೇ ವಿಗ್ರಹ ಪೂಜೆನ ವಿರೋಧಿಸಿದ್ರು. ನೆಕ್ಸ್ಟ್ ನೋಡಿ, ಶಿಕ್ಷಣ ಪಡೆದ ಯುವಕರಲ್ಲಿ ಸಾಮಾಜಿಕ ಮತ್ತು ರಾಜಕೀಯ ಜಾಗೃತಿ ಮೂಡಿಸಿದ್ರು. ಯಾರ್ಯಾರು ಶಿಕ್ಷಣ ಪಡೆದಿರ್ತಾರಲ್ಲ ಅವರೆಲ್ಲ ಈ ರಾಜಕೀಯಕ್ಕೆ ಹೋಗ್ಬೋದಾಗಿತ್ತು. ಅಂದರೆ ಅವ್ರಿಗೆಲ್ಲ ಜ್ಞಾನ ಇತ್ತು ಅದ್ರ ಬಗ್ಗೆ, ರಾಜಕೀಯಕ್ಕೆ ಹೋಗ್ಬೋದಾಗಿತ್ತು, ಸೊಸೈಟಿನ ಡೆವಲಪ್ ಮಾಡ್ಬೋದಾಗಿತ್ತು ಅವರು. ನೆಕ್ಸ್ಟ್ ನೋಡಿ, 4th ಪಾಯಿಂಟ್ ನೋಡಿ, ಮಹಿಳಾ ಶಿಕ್ಷಣ, ಸಮಾನತೆ ಮತ್ತು ಸ್ವಾತಂತ್ರ್ಯ ಚಿಂತನೆ ಬೆಂಬಲ ನೀಡಿತು. ಮಹಿಳೆಯರ ಶಿಕ್ಷಣ ನೀಡಿದ್ರು, ಸಮಾನತೆ, ನಾವೆಲ್ಲರೂ ಒಂದೇ ಅಂತ ಹೇಳಿದ್ರು. ನೆಕ್ಸ್ಟ್ ನೋಡಿ, 5th ಪಾಯಿಂಟ್ ನೋಡಿ, ಸ್ವಾತಂತ್ರ್ಯ, ಸಮಾನತೆ, ಪ್ರಜಾಪ್ರಭುತ್ವ ಪಾಶ್ಚಾತ್ಯ ಆಲೋಚನೆಗಳಿಗೆ ಹರಡಿತು. ನೋಡಿ, ವೆಸ್ಟರ್ನ್ ಎಜುಕೇಶನ್, ಅವ್ರ ಐಡಿಯಾಸು, ಲಿಬರ್ಟಿ, ಡೆಮೋಕ್ರಸಿ, ಸ್ವಾತಂತ್ರ್ಯ, ಡೆಮೋಕ್ರಸಿ, ಸಮಾನತೆ, ಈಕ್ವಲಿಟಿ, ಇದ್ರ ಬಗ್ಗೆ ಎಲ್ಲ ಪ್ರಚಾರ ಮಾಡಿದ್ರು.
ನೆಕ್ಸ್ಟ್ ನೋಡಿ, ಜಾತಿ ವ್ಯವಸ್ಥೆ ಮತ್ತು ಅಸ್ಪೃಶ್ಯತೆ ಮೊದಲಾದ ಆಚರಣೆಗಳನ್ನು ಟೀಕಿಸಿದರು. ಕ್ಯಾಸ್ಟ್ ಸಿಸ್ಟಮ್ ಅಂತ ಯಾರ್ಯಾರು ಹೇಳ್ತಿರೋ ಅವ್ರನ್ನೆಲ್ಲ ವಿರೋಧಿಸಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಸ್ಪೃಶ್ಯತೆ ಅನ್ಟಚಬಿಲಿಟಿನ ಯಾರ್ಯಾರು ಹೇಳ್ತಾ ಇದ್ರು ಅವ್ರನ್ನೆಲ್ಲ ವಿರೋಧಿಸಕ್ಕೆ ಸ್ಟಾರ್ಟ್ ಮಾಡಿದ್ರು. ಲಾಸ್ಟ್ ಪಾಯಿಂಟ್ ನೋಡಿ, ಭಾರತೀಯ ಸಮಾಜದಲ್ಲಿ ಆಧುನಿಕ ಮತ್ತು ವೈಜ್ಞಾನಿಕ ಚಿಂತನೆಯ ಆರಂಭ ಕಾರಣವಾಯಿತು. ಸಿಂಪಲ್ ನೋಡಿ ಇಲ್ಲಿ, ಇಟ್ ಲೀಡ್ ದ ಫೌಂಡೇಶನ್ ಫಾರ್ ಮಾಡರ್ನ್ ಸೈಂಟಿಫಿಕ್ ಅಂಡ್ ಪ್ರೋಗ್ರೆಸಿವ್ ಥಿಂಕಿಂಗ್ ಇನ್ ಇಂಡಿಯನ್ ಸೊಸೈಟಿ. ಓಕೆ ನೋಡಿ, ಸ್ಪ್ರೆಡ್ ಆಫ್ ರ್ಯಾಷನಲ್ ಥಿಂಕಿಂಗು, ಅಪೋಸಿಷನ್ ಟು ಸ್ಪಿರಿಚುವಲ್, ಬೇಡದಿರೋದೆಲ್ಲ ನೋಡಿ, ಅಪೋಸ್ಡ್ ಸೂಪರ್ಸ್ಟಿಷಿಯಸ್ಸು, ರಿಚುವಲ್ಸು, ಐಡಿಯಲ್ ವರ್ಷಿಪ್ಪು. ಸಿಂಪಲ್ ಪಾಯಿಂಟ್ ಐತೆ, ಬರೆದು ಪ್ರಾಕ್ಟೀಸ್ ಮಾಡಿದ್ರೆ 100% ಬರುತ್ತೆ. ನೋಡಿ, ಇಟ್ ಕ್ರಿಯೇಟೆಡ್ ಸೋಷಿಯಲ್ ಅಂಡ್ ಪೊಲಿಟಿಕಲ್ ಅವೇರ್ನೆಸ್ ಅಮಂಗ್ ದ ಎಜುಕೇಶನಲ್ ಯೂತ್ ಇಂಡಿಯನ್ಸು. ಸರಿನಾ? ಇಟ್ ಸಪೋರ್ಟೆಡ್ ಹ್ಯೂಮನ್ ಎಜುಕೇಶನ್, ಫ್ರೀಡಮ್ ಆಫ್ ಥಾಟ್ ಅಂಡ್ ಸೋಷಿಯಲ್ ಈಕ್ವಾಲಿಟಿ, ಸಮಾನತೆ. ಓಕೆ, ಫ್ರೀಡಮ್ ಆಫ್ ಥಾಟ್, ನಮ್ಗೆ ಏನು ಮನಸ್ಸಲ್ಲಿ ಇರುತ್ತೋ ಅದನ್ನ ಎಲ್ಲರ ಹಂಚ್ಕೋಬೋದಾಗಿತ್ತು. ಸರಿನಾ? ನೆಕ್ಸ್ಟ್ ನೋಡಿ, ದ ಮೂವ್ಮೆಂಟ್ ಎಲ್ಪುಡ್ ಸ್ಪ್ರೆಡ್ ವೆಸ್ಟರ್ನ್ ಎಜುಕೇಶನ್ನ ಎಲ್ಲರಿಗೂ ತಿಳಿಸಿದ್ರು. ಐಡಿಯಾಸ್ ಆಗಿರ್ಬೋದು ನೋಡಿ, ಲಿಬರ್ಟಿ, ಈಕ್ವಿಲಿಟಿ, ಡೆಮೋಕ್ರಸಿ. ನೆಕ್ಸ್ಟ್ ನೋಡಿ, ಟ್ರೆಡಿಷನಲ್ ಕಸ್ಟಮ್ಸ್ ಲೈಕ್ ಕ್ಯಾಸ್ಟ್ ಡಿಸ್ಕ್ರಿಮಿನೇಷನ್ ಅಂಡ್ ಅನ್ಟಚಬಿಲಿಟಿ ವೇರ್ ಕ್ರಿಟಿಸೈಸ್ಡ್. ಓಕೆನಾ? ಇದನ್ನ ವಿರೋಧಿಸಕ್ಕೆ ಸ್ಟಾರ್ಟ್ ಮಾಡಿದ್ರು. ಯಾವ್ದನ್ನ? ಕ್ಯಾಸ್ಟ್ ಸಿಸ್ಟಮ್ ಆಗಿರ್ಬೋದು, ಡಿಸ್ಕ್ರಿಮಿನೇಷನು, ನೆಕ್ಸ್ಟ್ ಅನ್ಟಚಬಿಲಿಟಿ. ಇಷ್ಟೇ ಪಾಯಿಂಟ್, 7 ಪಾಯಿಂಟ್ ಐತೆ. ನೀಟಾಗಿ ಬರ್ದು ಪ್ರಾಕ್ಟೀಸ್ ಮಾಡಿ, 100% ಬರುತ್ತೆ. ನೆಕ್ಸ್ಟ್ ಕ್ವಶನ್ ಬನ್ನಿ ನೋಡಿ, ವೈ ಇಸ್ ದ 19th century ಕನ್ಸಿಡರ್ಡ್ ಆಸ್ ದ ಏಜ್ ಆಫ್ ರಿಫಾರ್ಮ್ಸ್ ಅಂಡ್ ನ್ಯೂ ಅವೇಕ್ ಇನ್ ಇಂಡಿಯನ್ ಹಿಸ್ಟ್ರಿ? ಈ 19th century ಏಕೆ ನ್ಯೂ ಅವೇಕ್ ಆಯಿತು ಇಂಡಿಯನ್ ಹಿಸ್ಟ್ರಿಲಿ ಅಂತ ಕೇಳಿರೋದು ಅವರು. ಸಿಂಪಲ್ ಆಗಿ ಪಾಯಿಂಟ್ ನೋಡೋಣ ಬನ್ನಿ. 19ನೇ ಶತಮಾನದಲ್ಲಿ ಭಾರತದಲ್ಲಿ ಅನೇಕ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿಗಳು ಪ್ರಾರಂಭವಾದವು. ಲೈಕ್ ಆರ್ಯ ಸಮಾಜ್, ಬ್ರಹ್ಮ ಸಮಾಜ್. ನಾವು ತಪ್ಪು ದಾರಿಲಿ ನಡೀತಾ ಇರ್ತೀವಲ್ಲ, ಆಗ ಈ ತರ ಸಮಾಜಗಳು ಬಂದು ತಿದ್ದುತ್ತಾ ಇದ್ರು. ನೋಡಿ, ನೀವು ಮಾಡ್ತಾರ ತಪ್ಪು, ಈ ತರ ಎಲ್ಲ ಮಾಡಬೇಡಿ. ಒಂದು ಕ್ಯಾಸ್ಟ್ ಸಿಸ್ಟಮ್ ಆಗಿರ್ಬೋದು ವಿರೋಧಿಸಿದ್ರು, ಅನ್ಟಚಬಿಲಿಟಿನ ವಿರೋಧಿಸಿದ್ರು. ಸರಿನಾ? ಆ ತರ. ಓಕೆನಾ? ನೆಕ್ಸ್ಟ್ ನೋಡಿ, ರಾಜಾರಾಮ್ ಮೋಹನ್ ರಾಯ್, ಸ್ವಾಮಿ ವಿವೇಕಾನಂದ, ದಯಾನಂದ ಸರಸ್ವತಿ ಮತ್ತು ಆನಿ ಬೆಸೆಂಟ್ ಮೊದಲಾದ ಸುಧಾರಕರು ಸಮಾಜ ಸುಧಾರಣೆ ಶ್ರಮಿಸಿದರು. ಇವರೆಲ್ಲ ಸಮಾಜಕ್ಕೋಸ್ಕರ ಹೋರಾಡಿದ್ರು. ಯಾರಿಗೋಸ್ಕರ? ನಮಗೋಸ್ಕರ. ನಾವು ಬೆಳಿಬೇಕು, ನಾವು ಉನ್ನತ ಸ್ಥಾನಕ್ಕೆ ಹೋಗ್ಬೇಕು ಅಂತ ಇವರೆಲ್ಲ ಹೋರಾಡಿದ್ರು. ನೆಕ್ಸ್ಟ್ ನೋಡಿ, 3rd ಪಾಯಿಂಟ್ ನೋಡಿ, ಸತಿ ಪದ್ಧತಿ, ಬಾಲ್ಯ ವಿವಾಹ, ಜಾತಿ ಭೇದ ಮತ್ತು ಅಸ್ಪೃಶ್ಯತೆ ಮುಂತಾದ ಸಾಮಾಜಿಕ ಅನಾಚರಣೆಗಳಿಗೆ ವಿರೋಧ ವ್ಯಕ್ತಪಡಿಸಿದರು. ಸತಿ ಪದ್ಧತಿ ಆಗಿರ್ಬೋದು, ಬಾಲ್ಯ ವಿವಾಹ ಆಗಿರ್ಬೋದು, ಜಾತಿ ಭೇದ ಮತ್ತು ಅಸ್ಪೃಶ್ಯತೆ ಇವುಗಳ ಮೇಲೆಲ್ಲ ಹೋರಾಡಿದ್ರು. ಓಕೆನಾ? ಅವರ ಜೀವ ಪಣಕ್ಕಿಟ್ಟು ಹೋರಾಡಿದ್ರು. 4ನೇ ಪಾಯಿಂಟ್ ನೋಡಿ, ಆಧುನಿಕ ಮತ್ತು ಪಾಶ್ಚಾತ್ಯ ಶಿಕ್ಷಣ ವಿಸ್ತಾರದಿಂದ ತಾರ್ಕಿಕ ಮತ್ತು ವೈಜ್ಞಾನಿಕ ಚಿಂತನೆ ಬೆಳೆಯಿತು. ನೋಡಿ, ವೆಸ್ಟರ್ನ್ ಎಜುಕೇಶನ್. ಓಕೆನಾ? ನೆಕ್ಸ್ಟ್ ನೋಡಿ, 5ನೇ ಪಾಯಿಂಟ್ ನೋಡಿ, ಮಹಿಳಾ ಶಿಕ್ಷಣ ಮತ್ತು ವಿಧವಾ ವಿವಾಹಕ್ಕೆ ಬೆಂಬಲ ದೊರೆಯಿತು. ಒಂದು ಮಹಿಳಾ ಶಿಕ್ಷಣ, ಹೆಣ್ಮಕ್ಳಿಗೆ ಎಜುಕೇಶನ್ ಕೊಡಿಸ್ಬೇಕು, ಆಗ ನಮ್ಮ ದೇಶ ಉದ್ಧಾರ ಆಯ್ತದೆ. ನೆಕ್ಸ್ಟ್ ವಿಧವಾ ವಿವಾಹಕ್ಕೆ ಬೆಂಬಲ ನೀಡಿದ್ರು. ಇವಾಗ ಫಾರ್ ಎಕ್ಸಾಂಪಲ್ ಗಂಡ ತೀರೋಯ್ತಾನೆ, ಹೆಂಡತಿಗೆ ಇನ್ನೊಂದು ಮದುವೆ ಮಾಡೋಕ್ಕೆ ಪ್ರೋತ್ಸಾಹ ನೀಡಿದ್ರು. ನೆಕ್ಸ್ಟ್ ನೋಡಿ, ಅಷ್ಟೇ ಭಾರತೀಯ ಧರ್ಮ ಮತ್ತು ಸಂಸ್ಕೃತಿಯನ್ನು ಆಧುನಿಕ ಹಾಗೂ ಪ್ರಗತಿಪರ ದೃಷ್ಟಿಕೋನದಿಂದ ವಿವರಿಸಲಾಯಿತು. ಆಯ್ತಾ? ನೋಡಿ, ಇಂಡಿಯನ್ ಕಲ್ಚರ್ ಅಂಡ್ ರಿಲಿಜಿಯನ್ ವೇರ್ ರೀಇಂಟರ್ಪ್ರಿಟೆಡ್ ಇನ್ ಮಾಡರ್ನ್ ಅಂಡ್ ಪ್ರೋಗ್ರೆಸಿವ್ ವೇ. ಓಕೆ, ಇಂಡಿಯನ್ ಕಲ್ಚರ್ ಆಗಿರ್ಬೋದು, ರಿಲಿಜಿಯನ್ ಆಗಿರ್ಬೋದು, ಇದನ್ನ ಮಾಡರ್ನ್ ವೇಲಿ ತಗೊಂಡೋದ್ರು. ಓಕೆನಾ? ನೆಕ್ಸ್ಟ್ ಪಾಯಿಂಟ್ ನೋಡಿ, ಪತ್ರಿಕೆಗಳು ಮತ್ತು ಸಾಹಿತ್ಯ ಹೊಸ ಆಲೋಚನೆಗಳನ್ನು ಜನರಿಗೆ ತಲುಪಿತು. ಪತ್ರಿಕೆಗಳು ಓದಕ್ಕೆ ಸ್ಟಾರ್ಟ್ ಮಾಡಿದ್ರು ಜನರು. ಓಕೆ, ಹೊಸ ಆಲೋಚನೆ, ಪತ್ರಿಕೆ ಓದಿ, ನ್ಯೂಸ್ ಪೇಪರ್ಸ್ನ ಓದಿ ಹೊಸ ಆಲೋಚನೆನ ತಿಳ್ಕೊಂಡ್ರು. ನೆಕ್ಸ್ಟ್ ನೋಡಿ, 8ನೇ ಪಾಯಿಂಟ್ ನೋಡಿ, ಈ ಎಲ್ಲವುಗಳು ರಾಷ್ಟ್ರೀಯ ಜಾಗೃತಿ ಕಾರಣವಾಗಿ ಸ್ವಾತಂತ್ರ್ಯ ಹೋರಾಟಕ್ಕೆ ನೆಲೆ ಸಿದ್ಧ ಮಾಡಿತು. ಓಕೆನಾ? ಯಾಗುವಂತ ಧೈರ್ಯ ಬಂತು. ಓಕೆನಾ? ಅದಕ್ಕೋಸ್ಕರ ಪತ್ರಿಕೆಗಳು ಎಲ್ಲರೂ ಓದ್ತಾ ಇದ್ರು. ಅವಾಗಿನ ಕಾಲದಲ್ಲಿ ಪತ್ರಿಕೆಗಳನ್ನ ಬ್ರಿಟಿಷರು ಪಬ್ಲಿಷ್ನ ಮಾಡಕ್ ಬಿಡ್ತಾ ಇರಲಿಲ್ಲ. ಓಕೆನಾ? ಅದಕ್ಕೋಸ್ಕರ ಎಲ್ಲಿ ಇವ್ರು ತಿಳ್ಕೊಬಿಟ್ರೆ ನಮ್ಮ ಮೇಲೆ ತಿರುಗಿ ಬೀಳ್ತಾರೆ ಅಂತ. ಓಕೆ, ಇನ್ನೇನಿಲ್ಲ, ಸಿಂಪಲ್ ಆಗೋದ್ರಿ ಬರ್ತದೆ. ನೋಡಿ, 8 ಪಾಯಿಂಟ್ಸ್ ಇದೆ. 8 ಪಾಯಿಂಟ್ಸ್ ನೀಟಾಗಿ ಬರ್ಕೊಳ್ಳಿ, ಒಂದು ಬುಕ್ಕಲ್ಲಿ ಬರ್ಕೊಳ್ಳಿ ನೀಟಾಗಿ. ಇದರಲ್ಲೂ ಅಷ್ಟೇ, ಇಂಗ್ಲೀಷಲ್ಲೂ ಅಷ್ಟೇ 8 ಪಾಯಿಂಟ್ಸ್ ಇದೆ, ನೀಟಾಗಿ ಬರ್ಕೊಳ್ಳಿ. ಡ್ಯೂರಿಂಗ್ ದ 19th century many social and religious reforms movements were started in India. ಎಷ್ಟೋ 19th century ಎಷ್ಟೋ ಸೋಷಿಯಲ್ ರಿಫಾರ್ಮ್ಸ್ ಬಂತು. ನೋಡಿ, ರಿಫಾರ್ಮ್ಸ್ ಲೈಕ್ ರಾಜಾರಾಮ್ ಮೋಹನ್ ರಾಯ್, ಸ್ವಾಮಿ ವಿವೇಕಾನಂದ, ದಯಾನಂದ ಸರಸ್ವತಿ and ಆನಿ ಬೆಸೆಂಟ್ worked to remove social evils. Practice such as sati, child marriage, caste discrimination and untouchability were opposed. ನೋಡಿ, there was spread of modern and western education which developed the scientific and rational thinking. ನೆಕ್ಸ್ಟ್ ನೋಡಿ, 5ನೇ ಪಾಯಿಂಟ್ ನೋಡಿ, ವುಮೆನ್ಸ್ ಎಜುಕೇಶನ್ ಅಂಡ್ ವಿಡೋ ರಿಮ್ಯಾರೇಜ್ ರಿಸೀವ್ಡ್ ಸ್ಟ್ರಾಂಗ್ ಸಪೋರ್ಟ್. ಒಳ್ಳೆ ಸಪೋರ್ಟ್ ಸಿಕ್ತ ಅವರಿಗೆ. ನೆಕ್ಸ್ಟ್ ನೋಡಿ, 7th, ದ ಪ್ರೆಸ್ ಅಂಡ್ ಲಿಟರೇಚರ್ ಹೆಲ್ಪ್ಡ್ ಇನ್ ಸ್ಪ್ರೆಡಿಂಗ್ ದ ನ್ಯೂ ಐಡಿಯಾಸ್ ಅಂಡ್ ಅವೇರ್ನೆಸ್. ಓಕೆನಾ? ಎಲ್ಲರಿಗೂ ಜಾಗೃತಿ ಮೂಡಿಸಿದ್ರು. ನೋಡಿ, ದಿಸ್ ರಿಫಾರ್ಮ್ಸ್ ಲೀಡ್ ಟು ನ್ಯಾಷನಲ್ ಅವೇಕಿಂಗ್ ಅಂಡ್ ಪ್ರಿಪೇರ್ ದ ಗ್ರೌಂಡ್ ಫಾರ್ ಫ್ರೀಡಮ್ ಆಫ್ ಮೂವ್ಮೆಂಟ್. ಇದರಿಂದ ಎಷ್ಟೋ ಜನ ಪ್ರೇರಣೆ ಆದ್ರು. ಓಕೆನಾ? ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ ಬನ್ನಿ. ನೋಡಿ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಎಂತ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ 2025-2022 ಅಲ್ಲಿ ಆರ್ಯ ಸಮಾಜ್ ಬಗ್ಗೆ ಕ್ವಶನ್ ಕೇಳಿದ್ದಾರೆ. ಹಾಗೆ 2023 ಅಲ್ಲಿ ಪ್ರಾರ್ಥನಾ ಸಮಾಜ್ ಬಗ್ಗೆ ಕ್ವಶನ್ ಕೇಳಿದ್ದಾರೆ. 2024 ಅಲ್ಲಿ ಥಿಯೋಸಾಫಿಕಲ್ ಸೊಸೈಟಿ ಮೇಲೆ ಕ್ವಶನ್ ಕೇಳಿದ್ದಾರೆ. ಇದೆಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ನಾನು ನೋಡಿ ಡಿಸ್ಕಸ್ ಮಾಡ್ತಾ ಇರೋದು ನಿಮ್ಮ ಹತ್ರ. ಈ ಚಾಪ್ಟರ್ ವೆರಿ ಪಾರ್ಟೆಂಟ್, ಪಕ್ಕ ಕ್ವಶನ್ ಬಂದೇ ಬರುತ್ತೆ. ಓಕೆನಾ? ಹಂಗಾಗಿ ನೀಟಾಗಿ ಓದಿ. ಹಾಗೆ ಜೊತೆಗೆ ಮಾಡೆಲ್ ಕ್ವಶನ್ ಪೇಪರ್ ಓದಿ. 4 ಮಾಡೆಲ್ ಕ್ವಶನ್ ಪೇಪರ್ ನೋಡಿ, ಮಾಡೆಲ್ ಕ್ವಶನ್ ಪೇಪರ್, ಮಾಡೆಲ್ ಪೇಪರ್. ಹಾಗೆ 5 ವರ್ಷದ್ದು 5 years ಆಫ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್.
ಇಯರ್ ಕ್ವಶನ್ ಪೇಪರ್ ಓಕೆ. ತುಂಬ ಇಂಪಾರ್ಟೆಂಟ್ ಇದು, ಇಲ್ಲಿ ಫೋಕಸ್ ಮಾಡ್ಬೇಕು ನೀವು, ಓಕೆನಾ. ನಾನು ನೀಟಾಗಿ ಹೇಳ್ತೀನಿ, ಪ್ರತಿಯೊಂದು ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ, ನೀವು ಈ ಥರ ಓದಿ, ಓಕೆನಾ. ಥ್ಯಾಂಕ್ ಯು. ನಾನು ತಿರ್ಗಾ ನಾಳೆ ಹೊಸ ಟಾಪಿಕ್ನ ತೊಗೊಂಡು ಬರ್ತೀನಿ. ಏನೇ ಡೌಟ್ ಇದ್ರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ಥ್ಯಾಂಕ್ ಯು. ಎಲ್ಲ ಹಳ್ಳಿ ಮಕ್ಳಿಗೆ ಹೆಲ್ಪ್ ಆಗಬೇಕಿದು, ಓಕೆನಾ. ಎಲ್ಲರಿಗೂ ಹೆಲ್ಪ್ ಮಾಡಿ, ಹಾಗೆ ಎಲ್ಲರಿಗೂ ಶೇರ್ ಕೂಡ ಮಾಡಿರಿ. ಓಕೆ, ಥ್ಯಾಂಕ್ ಯು.